ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ವಿಶ್ವೇಶತೀರ್ಥಗುರುಭ್ಯೋ ನಮಃ. ವಿಶ್ವೋತ್ತಮತೀರ್ಥಗುರುಭ್ಯೋ ನಮಃ. ವಿಶ್ವೋಲ್ಲಭತೀರ್ಥಗುರುಭ್ಯೋ ನಮಃ. ಸಮಯ ಇಲ್ಲ, ಆದ್ದರಿಂದ ಬಹುತೇಕ ನಮ್ಮ ಮಧ್ವಮತದ ಕಂಪು ಜನಸಾಮಾನ್ಯರ ಹೃದಯದಲ್ಲಿ ತಂಪಾಗುವಂತೆ ಮಾಡಿದ ಒಂದು ಪೂರ್ಣಚಂದ್ರನ ವ್ಯಕ್ತಿತ್ವ ಭಾವಿ ಸಮೀರರಾದ ಗುರುರಾಜರಿಗೆ ಸಲ್ಲುವಂತಹದ್ದು. ಅನೇಕ ಕನ್ನಡದ ಕೃತಿಗಳು, ಜಾನಪದ ಗೀತೆಗಳು, ಸಂಸ್ಕೃತದ ಸಾಹಿತ್ಯಗಳಿಂದ ವಿದ್ವಾಂಸರಿಗೂ ಕಠಿಣವಾದ ವೇದಾಂತಗಳನ್ನು ಸರಳೀಕರಣ ಮಾಡಿ ಸಮಾಜಕ್ಕೆ ಧಾರೆ ಎರೆದ ಕೀರ್ತಿ ಅದು ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರಿಗೆ ಸಲ್ಲುವಂತಹದ್ದು. ಪ್ರತಿದಿನ ಅನುಷ್ಠಾನ ಮಾಡಲೇಬೇಕಾದ ಕರ್ತವ್ಯ ಭಗವಂತನ ಧ್ಯಾನ. ದೇವರ ಮನೆಯಲ್ಲಿ ನೀವೆಲ್ಲ ಏನು ಮಾಡುತ್ತೀರಿ ಅನ್ನುವ ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮ ಜೊತೆಗೆ ಯಾರೂ ಇರುವುದಿಲ್ಲ. ಆವಾಗ ಹೆಣ್ಮಕ್ಕಳು ಗುರುಮಂತ್ರ ಅಂತಾರೆ, ಪುರುಷರೆಲ್ಲ ಗಾಯತ್ರಿ ಅಂತಾರೆ. ಅವರು ಮಾಡಿದ್ದೇ ಜಪ, ಅವರು ಮಾಡಿದ್ದೇ ಕೊಂಡಾಟ. ಅಂಥವರಿಗೂ ಕೂಡ ಗುರುರಾಜರು ತಮ್ಮ ರುಕ್ಮಿಣೀಶ ವಿಜಯ ಅನ್ನುವ ಗ್ರಂಥದ ಮೂಲಕ ಸುಂದರವಾದ ಒಂದು ಮಾನಸಿಕ ಚಿಕಿತ್ಸೆಯ ಸಂವೇದನೆಯನ್ನು ನೀಡಿದ್ದಾರೆ. ಹೇಗೆ ದೇವರನ್ನ ಧ್ಯಾನ ಮಾಡಬೇಕು? ಜಪಾದಿಗಳಲ್ಲಿ ಕಥೆಯನ್ನು ನೆನಪು ಮಾಡಿಕೊಳ್ಳುವುದಲ್ಲ, ಭಗವಂತನ ಅಂಗಾಂಗಗಳನ್ನು ಧ್ಯಾನ ಮಾಡಬೇಕು. ಅದು ಅಭ್ಯಾಸ ಆಗಲಿಲ್ಲ ಅಂದರೆ ಮೊದಲು ಪಾದವನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಆದ ಮೇಲೆ ಅವನ ಮೊಣಕಾಲು, ಆಮೇಲೆ ಕಣಕಾಲು, ಆಮೇಲೆ ಮಂಡಿ, ಅವನ ಜಂಘ, ಉದರ, ವಕ್ಷಸ್, ಹೀಗೆ ಅವನ ಚಿಂತನೆಯ ಪ್ರಕಾರಗಳು ಮುಂದುವರಿಯುತ್ತೆ. ಹೇಗೆ ಅವನನ್ನು ಧ್ಯಾನ ಮಾಡುವುದು? ತುಂಬ ಸೊಗಸಾಗಿದೆ. ಮಿತವಾದ ಸಮಯದಲ್ಲಿ ಅಮಿತವಾದ ವಿಷಯವನ್ನು ಆರಿಸಿಕೊಂಡಿದ್ದೇನೆ ಎನ್ನುವ ಎಚ್ಚರ ಇದೆ. ಹಾಗಾಗಿ ಸ್ವಲ್ಪ ಮಾತ್ರ ಒಂದು ಹೀಗಿದೆ ಎನ್ನುವುದಕ್ಕೆ ಹಿಂಟು. ಯಾಕೆಂದರೆ ಉಳಿದದ್ದಕ್ಕೆಲ್ಲ ನಿಮಗೆ ದಾರಿ ಇದೆ. ಎಡಭಾಗದಲ್ಲಿ ಪುಸ್ತಕದ ಮಳಿಗೆ ಇದೆ, ಇಷ್ಟು ದೊಡ್ಡ ಪುಸ್ತಕ ಇದೆ, ಅದನ್ನು ಮಸ್ತಿಷ್ಕಕ್ಕೆ ತುಂಬಿಕೊಂಡ್ರೆ ಆಯಿತು. ಸ್ವಲ್ಪ ಅದರ ಬಗ್ಗೆ ನಿಮಗೆ ಗಮನ ಬರುವಂತೆ ಕೆಲವು ಮಾತುಗಳನ್ನು ಆಡ್ತೇನೆ. ದೇವರ ಸುಂದರವಾದ ಪಾದ, ಎಂಥ ಚಲುವ ಪಾದವೋ ರಂಗಯ್ಯ. ಗುರುರಾಜರು ತರುಣ ತರಣಿ ಕೋಟಿ ಪ್ರಖ್ಯಭಾ ಭಾಸ್ವರಂತೆ ಚರಣ ಮರಣಮೀಶಾಹಂ ಪ್ರಪದ್ಯೆ ಹಯಾಸ್ಯ ಅರುಣ ಕಿರಣ ಧೂತಾನೇಕ ತಾಮಿಸ್ರವನ್ಮೇ ಮರಣ ಹರಣ ನಾನಾ ವ್ಯಾಧಿರಾಧಿಶ್ಚ ನಶ್ಯಾತ್. ನಮ್ಮ ಬದುಕಿನ ನೂರಾರು ಬವಣೆಗಳನ್ನು ಧೂಳಿಪಟ ಮಾಡುವ ಸಾಮರ್ಥ್ಯ ಹಯಗ್ರೀವನ ಪಾದದ ಮಂಗಳವಾದ ಕಿರಣಗಳಲ್ಲಿ ಆ ಸಾಮರ್ಥ್ಯ ಇದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಗುರುರಾಜರು. ದೇವರ ಪಾದವನ್ನು ಸ್ಮರಣೆ ಮಾಡಿ. ಪರಮಹಂಸರಿಂದಲೂ ಧ್ಯಾನಕ್ಕೆ ಯೋಗ್ಯವಾರದು ದೇವರ ಪಾದ. ನಾವಷ್ಟೇ ಹೇಳೋದಿಲ್ಲ, ಪಾದ ಕಮಲ ಅಂತೇವೆ. ನೋಡಿ, ಈಗ ರಾಜರು ಅಂದ್ರೆ ಯುಕ್ತಿ, ಯುಕ್ತಿ ಅಂದ್ರೆ ರಾಜರು. ಕಮಲ ಅಂದಾಗ ಹಂಸ ಇರಲೇಬೇಕು. ಕಮಲ ನಿರ್ಮಲವಾದ ಸರೋವರದಲ್ಲಿ ಇದೆ, ನಿರ್ಮಲತೆಗೆ ಕಾರಣವಾದ ಹಂಸ ಪಕ್ಷಿ ಇದೆ. ಹಂಸ ಪಕ್ಷಿಗೆ ಕಮಲ ಅಂದ್ರೆ ತುಂಬಾ ಇಷ್ಟ. ಆ ಹಂಸ ಪಕ್ಷಿ ತನ್ನ ಕೆಂಪಾದ ಕೊಕ್ಕಿನಿಂದ ಕೆಂಪಾದ ಕಮಲದ ದಳಗಳನ್ನು ಬಂದು ರೇಖೋಪರೇಖೆ ವಿನ್ಯಾಸಗಳನ್ನು ಮಾಡುತ್ತೆ. ನಾವು ಹಂಸವನ್ನು ನೋಡಿಲ್ಲ, ಕಮಲದಲ್ಲಿ ಆ ದಳಗಳಲ್ಲಿರುವ ರೇಖೆಗಳನ್ನು ನೋಡಲಿಲ್ಲ. ವಾದಿರಾಜರು ಹೇಳ್ತಾರೆ, ನಮ್ಮ ದೇವರ ಪಾದವನ್ನು ನೋಡಿ, ಅದರಲ್ಲಿ ವಜ್ರ, ಅಂಕುಶ, ಪದ್ಮ, ಶಂಖ ಅನ್ನುವ ರೇಖೆಗಳಿದ್ದಾವೆ. ಇದೆಲ್ಲ ಯಾವ ರೇಖೆಗಳು ಅಂದರೆ ಬ್ರಹ್ಮದೇವರೆಂಬ ಹಂಸ, ಭಾವಿ ಸಮೀರ ವಾದಿರಾಜಗುರುಗಳೆಂಬ ಹಂಸ, ಜಯತೀರ್ಥರೆಂಬ ಹಂಸ, ವ್ಯಾಸತೀರ್ಥರೆಂಬ ಹಂಸ, ವಿಜಯೀಂದ್ರ ತೀರ್ಥರೆಂಬ ಹಂಸ, ಹೀಗೆ ಅನೇಕ ಪರಮಹಂಸರು ಹೋಗಿ ಭಗವಂತನ ಪಾದ ಕಮಲವನ್ನು ಅವಾಗ ತಮ್ಮ ಚಿಂತನೆ ಎಂಬ ಕೊಕ್ಕಿನಿಂದ ಕುಕ್ಕಿದ್ರಲ್ಲ, ಅದರಲ್ಲಿ ಮೂಡಿ ಬಂದ ಚಿಹ್ನೆಗಳೇ ಆ ಧ್ವಜ, ವಜ್ರ, ಅಂಕುಶ ಅನ್ನುವ ಚಿಹ್ನೆಗಳು. ಎಷ್ಟು ಸುಂದರವಾದ ಆಲೋಚನೆ ನೋಡಿ. ಇದು ಧ್ಯಾನದ ಪ್ರಕ್ರಿಯೆ. ಇದು ಆ ಕಮಲದಲ್ಲಿಯೂ ಹಂಸದ ರೇಖೆಗಳಿದೆ, ಅದರಿಂದ ನಮಗೇನು ಲಾಭ ಇಲ್ಲ. ಆದರೆ ಈ ಪರಮಹಂಸರು ಮಾಡಿದ ಭಗವಂತನ ಪಾದರ ರೇಖೆಗಳಿಂದ ನಮ್ಮ ಜೀವನದ ಅನೇಕ ರೇಖೆಗಳನ್ನು ದಾಟಬಹುದಾಗಿದೆ ಅಂತಾರೆ ವಾದಿರಾಜರು. ಏನಿಲ್ಲ, ಅಂಕುಶವನ್ನು ಇಟ್ಟುಕೊಂಡಿದ್ದಾನೆ ತನ್ನ ಪಾದದಲ್ಲಿ.
ನನ್ನ ಭಕ್ತರಿಗೆ ಬರುವ 100 ಕಷ್ಟಗಳಿಗೆ ಅಂಕುಶ ಹಾಕ್ತೇನೆ ಅಂತ ಸೂಚನೆ ಮಾಡಲಿಕ್ಕೆ ಅಂಕುಶ ಇಟ್ಟುಕೊಂಡಿದ್ದಾನೆ. ವಜ್ರ ಅನ್ನುವ ಚಿಹ್ನೆಯನ್ನು ಇಟ್ಟುಕೊಂಡಿದ್ದಾನೆ. ನನ್ನ ಭಕ್ತರ ಪಾಲಿಗೆ ಬರುವ ಆಪತ್ತುಗಳಿಗೆ ವಜ್ರಾಯುಧದಂತೆ ನಾನು ಪಾದದಿಂದ ಹೊಡಿತೇನೆ ಎನ್ನುವುದನ್ನು ಸೂಚನೆ ಮಾಡಲಿಕ್ಕೋಸ್ಕರ ಭಗವಂತ ಪಾದದಲ್ಲಿ ವಜ್ರವನ್ನು ಇಟ್ಟುಕೊಂಡಿದ್ದಾನೆ. ಶಂಖ ಕಮಲ ಅನ್ನುವ ಚಿಹ್ನೆಗಳನ್ನು ಇಟ್ಟುಕೊಂಡಿದ್ದಾನೆ. ವಾದಿರಾಜರು ಹೇಳ್ತಾರೆ, ಅದು ಶಂಖ ಕಮಲ ಅನ್ನೋದು ವಸ್ತುವಾಚಕ ಅಲ್ಲ, ಅದು ಸಂಖ್ಯಾವಾಚಕ ಅಂತಾರೆ ವಾದಿರಾಜರು. ನಮಗೆ ಗೊತ್ತಿರುವಂತಹದ್ದು 1000, ಲಕ್ಷ, ಕೋಟಿ, ಅಲ್ಲಿಗೆ ನಮ್ಮ ಶಬ್ದ ಮುಗಿಯುತ್ತೆ. ಆಮೇಲೆ ದಶಕೋಟಿ, ಸಹಸ್ರ ಕೋಟಿ, ಇಷ್ಟು ಕೋಟಿ, ಕೋಟಿಗೆ ನಿಂತು ಹೋಯಿತು ನಮ್ಮದು. ಆದರೆ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಕೋಟಿ, ಅರ್ಬುದ, ನಿರ್ಬುದ, ಶಂಖ, ಪದ್ಮ, ಮಹಾಪದ್ಮ, ಖರ್ವ, ನಿಖರ್ವ, ಹೀಗೆ ಸಂಖ್ಯೆಗಳು ಸಿಕ್ಕಾಪಟ್ಟೆ ಇದೆ. ಒಂದರ ಮುಂದೆ 170 ಸೊನ್ನೆ ಹಾಕಿದ್ರು ಅದಕ್ಕೆ ಯಾವ ಶಬ್ದದಿಂದ ನಿರ್ವಚನ ಮಾಡಬೇಕು ಅನ್ನುವ ಉತ್ತರ ಇರುವುದು ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರ. ಅದೆಲ್ಲವನ್ನು ಉಪಯೋಗಿಸಿಕೊಂಡಿದ್ದಾರೆ. ಕೊನೆಗೆ ಅನಂತ ಅನ್ನುವ ಸಂಖ್ಯೆಯಲ್ಲಿ ನಿಲ್ಲುತ್ತೆ. ವಾದಿರಾಜರು ಹೇಳ್ತಾರೆ, ದೇವರ ಪಾದವನ್ನು ಧ್ಯಾನ ಮಾಡುವವರಿಗೆ ಕೋಟಿ ಲಕ್ಷಗಳ ಸಂಖ್ಯೆಯ ಸಂಪತ್ತಲ್ಲ, ಶಂಖ ಅನ್ನೋದು ಸಂಖ್ಯಾವಾಚಕ ಸಂಪತ್ತು ಒಂದು ಶಬ್ದ, ಪದ್ಮ ಅನ್ನುವುದು, ಮಹಾಪದ್ಮ ಅನ್ನುವುದು ಸಂಖ್ಯಾವಾಚಕ ಶಬ್ದ. ನಿಮ್ಮ ಮನೆಗೆ ಭಗವಂತ ಶಂಖ ಪದ್ಮ ಸಂಖ್ಯೆಯ ಸಂಪತ್ತನ್ನು ತಂದು ಸುರಿತೇನೆ ಎನ್ನುವುದಕ್ಕೆ ಸೂಚಕವಾಗಿ ತನ್ನ ಪಾದದಲ್ಲಿ ಶಂಖ ಮತ್ತೆ ಕಮಲಗಳ ಚಿಹ್ನೆಯನ್ನ ಹೊತ್ತುಕೊಂಡಿದ್ದಾನೆ ಅಂತ ನಮ್ಮ ಚಿಂತನೆಗೆ ತಲುಪುವಂತೆ ಮುಟ್ಟಿಸ್ತಾರೆ ವಾದಿರಾಜರು. ಬಹಳ ಅವನ ಪಾದದ ಚಿಂತನೆ. ಆ ಪಾದ ಎಷ್ಟು ಚೆನ್ನಾಗಿದೆ ನೋಡಿ. ಕೌಟುಂಬಿಕವಾದ ಜೀವನವನ್ನ ನಡೆಸುವ ವ್ಯಕ್ತಿಗಳಿಗೆಲ್ಲ ಮಾರ್ಗದರ್ಶನ ನೀಡುವ ಪಾದ. ಸಾಮಾನ್ಯವಾಗಿ ಮದುವೆ ಮನೆಯಲ್ಲಿ ಇದೆಲ್ಲ ಹೆಚ್ಚು ಪರಿಚಯ ಗೃಹಸ್ಥರ ಪಾಲಿಗಿದೆ. ತುಂಬಾ ವಿಡಿಯೋ ವೈಭವಗಳೆಲ್ಲ ಇರುತ್ತೆ ಮದುವೆ ಮನೆಯಲ್ಲಿ. ಯಾಕೆ ಅಂದ್ರೆ ಗಂಡ ಹೆಂಡತಿ ನಗುವುದು ಮದುವೆ ಮನೆಯಲ್ಲಿ ಮಾತ್ರ ಫೋಟೋ ತಕ್ಕೊಳ್ಳೋಣ ಅಂತ. ಆಮೇಲೆ ಗಂಡ ನಕ್ರೆ ಹೆಂಡತಿ ನಗಲ್ಲ, ಹೆಂಡತಿ ನಕ್ರೆ ಗಂಡ ನಗಲ್ಲ, ಇಬ್ರು ನಗುವುದನ್ನು ನೋಡ್ಲಿಕ್ಕೋಸ್ಕರ ಆಲ್ಬಮ್ ಅನ್ನೇ ನೋಡ್ಬೇಕು. ಆಮೇಲೆ ಕೆಲವರು ಫೋಟೋ ಹಾಕಿರ್ತಾರೆ, ನಾವು ನಕ್ಕ ದಿನ. ಆಮೇಲೆಲ್ಲ ಮಧುವೆ ಮಧುವ್ಯಾ ಅಷ್ಟೇ. ಅಲ್ಲಿ ಮಧುವೇ ಅಲ್ಲ, ಜೇನುತುಪ್ಪದ ದಾರಿ ಅಲ್ಲ ಅದು. ಇದನ್ನು ವಾದಿರಾಜರು ಹೇಳ್ತಾರೆ. ಈ ಸಮಸ್ಯೆ ಹೌದಾ, ಇದೆಯಾ ಇಲ್ವಾ? ಮೈಕಲ್ಲಿ ಹೇಳಲಾಗದ ಗುಟ್ಟು, ಮೈಕಲ್ಲಿ ಹೇಳುವ ಗುಟ್ಟು ಯಾವುದು ಅಂದ್ರೆ, ಗಂಡ ಹೆಂಡಂದಿರಿಗೆ ಅವಾಗವಾಗ 99 ಆಗುವುದು ಬಹಳ ಕಷ್ಟ. ಯಾವಾಗಲೂ 96 ನಿಂತಿರ್ತಾರೆ. ಅವರೊಂದು ವಿಮುಖರಾಗಿರ್ತಾರೆ, ಇವರೊಂದು ವಿಮುಖರಾಗಿರ್ತಾರೆ. ವಾದಿರಾಜರು ಕೇಳ್ತಾರೆ, ಪ್ರತಿದಿನ ನೀವು ದೇವರ ಪಾದವನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಿರಲ್ಲ, ನಿಮಗೊಂದು ಸಂಜೀವಿನಿ ಚಿಕಿತ್ಸೆಯನ್ನು ಕೊಡ್ಲಾ ಅಂತ ಕೇಳ್ತಾರೆ. ಜಗತ್ತಿನಲ್ಲಿ ಯಾವತ್ತೂ ಕೂಡ ಚಂದ್ರ ನಕ್ಕಾಗ ಕಮಲ ಅಳಲ್ಲ, ಕಮಲ ನಗಲ್ಲ, ಕಮಲ ನಕ್ಕಾಗ ಚಂದ್ರ ನಗಲ್ಲ. ಅರ್ಥ ಆಯ್ತಲ್ವಾ? ಚಂದ್ರೋದಯ ಆದಾಗ ಕಮಲ ಮುದುಡಿರುತ್ತೆ, ಕಮಲ ಅರಳಿದಾಗ ಚಂದ್ರ ಮುದುಡಿರ್ತಾನೆ. ಪುರುಷನನ್ನ ಚಂದ್ರ ಅಂತ ಕರೀತಾರೆ, ಹೆಣ್ಮಕ್ಕಳನ್ನ ಕಮಲ ಅಂತ ಕರೀತಾರೆ. ಕಮಲ ಶೋಭಿತವದನೆ ಚಂದ್ರಮುಖ ಅಂದ್ರೆ ಅರ್ಥ ಏನು? ಅವರಿಬ್ಬರಿಗೆ ಆಗಲ್ಲ ಅಂತ ಅರ್ಥ, ಇಂಡೈರೆಕ್ಟ್ ಸ್ಪೀಚ್ ಅದು. ವಾದಿರಾಜರು ಹೇಳ್ತಾರೆ, ದೇವರ ಪಾದ ಹೇಗಿದೆ? ಕಮಲದ ಹಾಗೆ ಇದೆ. ದೇವರ ಪಾದದ ಮೇಲೆ ಜೋಡಿಸಿರುವ ಉಗುರುಗಳು ಹೇಗಿದ್ದಾವೆ? ಪೂರ್ಣ ಚಂದ್ರಮನ ಹಾಗೆ ಇದೆ. 10 ಚಂದ್ರರೆಂಬ ಉಗುರುಗಳ ಉದಯ ಆದಾಗಲೂ 2 ಪಾದಗಳು ಅರಳಿಕೊಂಡು, ಪಾದ ಕಮಲಗಳು ಅರಳಿಕೊಂಡು ನಿಂತಿರುವುದು ಎಲ್ಲಿ ಅಂದ್ರೆ ಆ ಶ್ರೀಪಾದ ಭಗವಂತನ ರಂಗನಾಥನ ಪಾದದಲ್ಲಿ ಮಾತ್ರ. ಪಾದ ಕಮಲ ಅರಳಿದೆ, ಕಮಲದ ಮೇಲೆ ಉಗುರುಗಳೆಲ್ಲ ಚಂದ್ರನ ಹಾಗೆ ಶೋಭಿಸ್ತಾ ಇದೆ. ಚಂದ್ರೋದಯವೂ ಆಗಿ ಕಮಲಗಳು ಅರಳಿರುವ ಸ್ಥಾನ ಯಾವುದು ಅಂದ್ರೆ ಭಗವಂತನ ಪಾದ ಕಮಲ ಮಾತ್ರ. ಅಂಥ ಪಾದಕಮಲವನ್ನ ನಿಮ್ಮ ಹೃದಯ ಕಮಲದಲ್ಲಿ ಇಟ್ಟುಕೊಂಡ್ರೆ ನಿಮ್ಮ ಬದುಕಿನ ದಾಂಪತ್ಯ ಜೀವನದಲ್ಲಿ ವಿರಸ ಇಲ್ಲ, ಯಾವಾಗಲೂ ಸರಸವಾಗಿರ್ತೀರಿ. ಶ್ರೀ ರುಕ್ಮಿಣೀಶ ಚರಣೋ ಶರಣೋ ಮಮಾಸ್ತಾಂ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಇದನ್ನೇ ಲಕ್ಷ್ಮೀ ಶೋಭಾನದಲ್ಲಿ ಒಂದು ಸೊಲಿನಲ್ಲಿ ಹೇಳಿಕೊಟ್ರು. ಏನು ಹೇಳಿಕೊಟ್ರು ಅಂದ್ರೆ, ಲಕ್ಷ್ಮೀನಾರಾಯಣರ ಪಾದ ಕಮಲವನ್ನ ನಿಮ್ಮ ಹೃದಯ ಕಮಲದಲ್ಲಿ ಇಟ್ಟುಕೊಂಡವರ ಜೀವನದಲ್ಲಿ ಡೈವೋರ್ಸ್ ಆಗಲ್ಲ, 1-2 ಮಕ್ಕಳಾಗಲ್ಲ, 10 ಮಕ್ಕಳಾಗುವ ಯೋಗ ಇರುತ್ತೆ ನೋಡಿ ಅಂತ ಹೇಳಿಕೊಟ್ಟಿದ್ದಾರೆ ವಾದಿರಾಜರು. ಪ್ರತಿದಿನ ನಮ್ಮ ದಾಂಪತ್ಯ ಜೀವನಕ್ಕೆ ಬೇಕಾದ ಸೌಕರ್ಯಗಳು ದೇವರ ಪಾದದ ಕಮಲದ ಚಿಂತನೆಯಲ್ಲಿದೆ ಎನ್ನುವುದನ್ನ ಹೇಳಿಕೊಟ್ಟಿದ್ದಾರೆ. ವಿಶೇಷವಾಗಿ ಅಂತಹ ಪಾದವನ್ನ ಲಕ್ಷ್ಮೀದೇವಿ, ಅಬ್ಬಾ ಎಂಥ ಚಲುವ ಪಾದವು ಅಂತ ಏನು ಮಾಡಿಲ್ಲ ಲಕ್ಷ್ಮೀದೇವಿ. ಇದು ಲಕ್ಷ್ಮೀದೇವಿಗೆ ಮಾತ್ರ ಸಂಬಂಧಪಟ್ಟದ್ದು. ತನ್ನ ಗಂಡನ ಪಾದವನ್ನು ತೆಗೆದು ಮೊದಲು ತನ್ನ ತೊಡೆ ಮೇಲಿಟ್ಟುಕೊಂಡು ಒತ್ತಿದ್ಲಂತೆ. ಸಾಕಾಗ್ಲಿ ಇಲ್ಲಂತೆ ಅವಳಿಗೆ. ಮತ್ತೆ ತೆಗೆದು ಅದನ್ನ ಎದೆ ಮೇಲೆ ಇಟ್ಟುಕೊಂಡು ಒತ್ತಲಂತೆ. ಸಾಕಾಗ್ಲಿಲ್ಲ ಅಂತ ಅದನ್ನ ತಲೆ ಮೇಲೆ ಇಟ್ಟುಕೊಂಡು ಒತ್ತಿಕೊಂಡ್ಲಂತೆ ಲಕ್ಷ್ಮೀದೇವಿ. ಅದು ಅವಳಿಗೆ ಮಾತ್ರ ಹೇಳಬೇಕು, ಏನಿಲ್ಲ ನಮ್ಮಲ್ಲೇ ಆದ್ರೆ ಉಲ್ಟ. ಅದನ್ನೆಲ್ಲ ಹೇಳಬಾರ್ದು. ಯಾಕೆ ಆಚಾರ್ಯ ಮೈಕಲ್ಲೆಲ್ಲ ಹೇಳ್ತೀರಿ? ನಿತ್ಯ ನಡೆಯುವ ಕಥೆ ಇದು ಅಂತ. ಹಾಗೆ ವಿಶೇಷವಾಗಿ
ಸ್ಥಾನಗಳ ವ್ಯತ್ಯಾಸಗಳು ಯಾಕಾಯ್ತು? ವಾದಿರಾಜರಲ್ಲೊಂದು ಚಮತ್ಕಾರದ ಮಾತನ್ನಾಡ್ತಾರೆ ನೋಡಿ. ದೊಡ್ಡವರ ಕೈ ಸೇರಿದ್ರೆ ಔನ್ನತ್ಯವೇ ಬರುತ್ತೆ. ಸಂಪತ್ತು ಸಂಪಾದನೆ ಆಗ್ತಾ 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 ಮನುಷ್ಯ ತುಂಬಾ ಉನ್ನತಿಗೆ ಹೋಗ್ತಾನೆ. ಸಂಪತ್ತಿಗೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿ. ಅವಳು ದೇವರ ಪಾದ ಹಿಡ್ಕೊಂಡ್ಲ, ಮೊದಲು ತೊಡೆಯಲ್ಲಿತ್ತು ಆ ಪಾದ. ಯಾಕೆಂದ್ರೆ ಸಂಪತ್ತಿನ ಅಭಿಮಾನಿ ದೇವತೆ ಹಿಡ್ಕೊಂಡಿದ್ರಿಂದ ಮೊದಲು ಕೆಳಗಿದ್ಲು, ತೊಡೆಯಲ್ಲಿತ್ತು ಆ ಪಾದ. ಸ್ವಲ್ಪ ದಿನ ಆದ್ಮೇಲೆ ಎದೆಗೆ ಹೋಯ್ತು, ಆಮೇಲೆ ಆ ಪಾದ ತಲೆಗೆ ಹೋಯ್ತು. ಅದಕ್ಕೆ ಹೇಳ್ತಾರೆ, ಸಂಪತ್ತಿನ ಅಭಿಮಾನಿ ದೇವತೆ ಕೈ ಹಿಡಿದ್ರೆ ನಮ್ಮ ಜೀವನದಲ್ಲಿ ನಿತ್ಯ ಔನ್ನತ್ಯ ಬರುತ್ತೆ. ಲಕ್ಷ್ಮಿಯ ಅನುಗ್ರಹಕ್ಕೆ ಸಂಪಾದನೆಯನ್ನು ಮಾಡಿಕೊಳ್ಳಿ ಜೀವನದಲ್ಲಿ ಅಂತ ಆ ದೇವರ ಪಾದಕದ ಔನ್ನತ್ಯವನ್ನ ಲಕ್ಷ್ಮಿಯ ತಲೆ ತನಕ ಹೋಗಿದೆ ಎನ್ನುವುದನ್ನು ವ್ಯಾಖ್ಯಾನ ಮಾಡಿಕೊಟ್ಟಿದ್ದಾರೆ ವಾದಿರಾಜರು. ಇಂತಹ ಪಾದ ಆಯ್ತಲ್ವಾ, ಇನ್ನು ಮುಂದಿನದ್ದು ಸ್ವಾಮಿಗಳು ಇಲ್ಲಿಗೆ ನಿಲ್ಲಿಸು ಅಂದ್ರೆ ಅಲ್ಲಿಗೆ ನಿಲ್ಲಿಸ್ತೇನೆ. ಈಗ ಪಾದ ಮುಗೀತು ಸ್ವಾಮಿ, ಒಂದು ಹಂತದ ಪ್ರವಚನ ಮುಗೀತು ಅಂತ ಅರ್ಥ. ಇನ್ನು ಮುಂದಿನದ್ದು ಮೀನಖಂಡ. ಹೇಗಿರುತ್ತೆ ಹೇಳಿ? ಒಂದು ಭಾಗ ಸಣ್ಣ ಇದೆ, ಮೇಲ್ಗಡೆ ಹೀಗೆ ಕ್ರಮವಾಗಿ ಮೀನಖಂಡ ಅಂದ್ರೆ ಮೀನಿನ ಹಾಗೆ ಇರುತ್ತೆ, ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ. ಪಾದ ಹೀಗಿದೆ, ಇಲ್ಲಿ ಸ್ವಲ್ಪ ಸಪೂರ ಇದೆ ಪಾದದ ಭಾಗ. ಗುರುಗಳ ಪಾದ ಮೇಲೆತ್ತಿಟ್ರೆ ತೋರಿಸಬಹುದು, ಹೀಗುಂಟು ಆಯ್ತಾ, ಹೀಗುಂಟು ಆ ಪಾದ. ತಲೆ ಮೇಲೆ ಇಡಬಹುದು ಸ್ವಾಮಿ, ಇದು ತ್ರಿವಿಕ್ರಮನ ಅವತಾರದ ಜಾಗ, ನಮ್ಮ ತಲೆ ಮೇಲೆ ಇಡಬಹುದು, ಅಜ್ಞಾನಗಳೆಲ್ಲ ಪರಿಹಾರ ಆಗುತ್ತೆ. ಎಂಥ ಚಲುವ ಪಾದವು. ನಾನು ಯಾಕೆ ಹೇಳಿದೆ ಅಂದ್ರೆ, ವಿಶ್ವೋತ್ತಮ ತೀರ್ಥರ ಪಾದ ಯಾವ ಅಂಗಡಿಯಲ್ಲೂ ಇಂಥ ಕೆಂಪು ರಸ ಇನ್ನೂ ನಿರ್ಮಾಣವಾಗಿಲ್ಲ. ಅವರ ಪಾದ ಅಷ್ಟು ಕೆಂಪಾಗಿತ್ತು ವಿಶ್ವೋತ್ತಮ ತೀರ್ಥರ ಪಾದ, ಪ್ರತ್ಯಕ್ಷವಾಗಿ. ಅವರ ತುಟಿ ಅರುಣೋಷ್ಟಪುಟಂ. ಎಷ್ಟು ಜನ ನೋಡಿದ್ದೀರಿ? ಯಾವ ಹೆಣ್ಣುಮಕ್ಕಳು ತುಟಿಗೆ ಬಳಕೊಂಡ್ರು ಅಷ್ಟು ಕೆಂಪಿರುವುದಿಲ್ಲ. ಯಾಕೆಂದ್ರೆ ಅವರು ಕನ್ನಡಿ ಮುಂದೆ ಮಾತ್ರ ಕೆಂಪು, ಅವ್ರು ಈಚೆ ಬಂದ ತಕ್ಷಣ ಅದು ವೈಟ್ ಮತ್ತೆ ರೆಡ್ ಎರಡು ಮಿಕ್ಸ್ ಆಗಿ ಬಿಡುತ್ತೆ, ಅದು ಹೋಗಿ ಬಿಡುತ್ತೆ ಅದು. ಅವರ ತುಟಿ ಯಾವತ್ತೂ ಕೆಂಪಾಗಿತ್ತು. ಇದು ದೇವರ ಉಪಾಸಕರ ಪಾದ ತುಟಿಗಳು ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುವ ಆ ಮುಖಚರ್ಯೆ, ಪಾದಚರ್ಯೆ ವಿಶ್ವೋತ್ತಮ ತೀರ್ಥರಲ್ಲಿತ್ತು. ಅವರ ಫೋಟೋಗಳನ್ನು ನೋಡಿ ನೀವು. ಆ ಪಾದ ಇಲ್ಲಿ ಸಣ್ಣ ಇದೆ, ಇಲ್ಲಿ ಮೀನಖಂಡ ದಪ್ಪ ಇದೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ನಿಮಗೆಲ್ಲ ಅರ್ಥ ಆಗುತ್ತೆ ನೋಡಿ ವಾದಿರಾಜರ ಭಾಷೆ. ವಿದ್ವಾಂಸರಿಗೆ ಅರ್ಥ ಆಗಲ್ಲ, ಜನಸಾಮಾನ್ಯರಿಗೆ ಅರ್ಥ ಮಾಡಿಸಿದ್ದಾರೆ ದೇವರ ಪಾದಸ್ಮರಣೆ. ಅದು ಒಂದು ಬ್ಯಾಗ್ ಹಿಡ್ಕೊಂಡು ಚೆನ್ನಾಗಿ ಹೀಗೆ ತುಂಬುತ್ತಾನೇ ಇದ್ರೆ ಅದೇನಾಗುತ್ತೆ, ತುಂಬಿ ತುಂಬಿ ಜಾಸ್ತಿ ಆದ್ರೆ ಫಳಕ್ ಅಂತ ಹೊರಗೆ ಬರುತ್ತೆ. ಅದು ದೇವರ ಅನಂತ ಗುಣಗಳನ್ನ ಬ್ರಹ್ಮದೇವರು ತುಂಬಿದ್ರು, ವಾದಿರಾಜರು ತುಂಬಿದ್ರು, ಲಕ್ಷ್ಮಿ ತುಂಬಿದ್ಲು. ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಭಾಷೆ. ಅದೇ ತರ ಈ ಮಂಡಿಗಳಿದೆ. ಈ ಮಂಡಿಗಳು ಏನ್ ಮಾಡುತ್ತೆ? ಕೃಷ್ಣ ಅಂಬೆಗಾಲನ್ನಿಕ್ಕಿದ. ಅದನ್ನು ವಾದಿರಾಜರು ರುಕ್ಮಿಣೀಶದಲ್ಲಿ ಹೇಳ್ತಾರೆ. ಯಾಕೆ ಅಂಬೆಗಾಲಿಟ್ಟ ಅಂದ್ರೆ, ಅನೇಕ ದುರ್ಜನರು ಈ ಭೂಮಿಯ ಮೇಲೆ ಓಡಾಡಿ ಭೂಮಿಗೂ ಪಾಪದ ಸಂಚಾರ ಆಗಿದೆ. ಆ ಪಾಪದ ರಾಶಿಯನ್ನ ಪುಡಿ ಮಾಡುವ, ಬೇಳೆ ಬೇಲಿಲ್ಲ ಅಂದ್ರೆ ಪುಡಿ ಮಾಡಲಿಕ್ಕೆ ಒಂದು ಯಂತ್ರ ಉಂಟಲ್ವಾ, ಹಾಗೆ ಪುಡಿಯಾಗದೇ ಇರುವ ಪಾಪಗಳನ್ನ ನನ್ನ ಮಂಡಿಯಿಂದ ಪುಡಿ ಮಾಡ್ತೇನೆ ಅಂತ ಆ ಚಿಪ್ಪನ್ನ ದೇವರು ಹಾಗೆ ಧರಿಸಿಕೊಂಡಿದ್ದಾನೆ ಅಂತ ಅದನ್ನ ಚಿಂತನೆ ಮಾಡಿ. ಆಮೇಲೆ ತೊಡೆಗಳನ್ನು ವರ್ಣನೆ ಮಾಡ್ತಾರೆ. ತೊಡೆ ಭಕ್ತರಿಗೆ ಇಷ್ಟಾರ್ಥವನ್ನು ಕೊಡುತ್ತೆ, ದುಷ್ಟರಿಗೆ ಶಿಕ್ಷೆಯನ್ನೂ ಕೊಡುತ್ತೆ ದೇವರ ತೊಡೆ. ಯಾಕೆ ಹೇಳಿ? ದೇವರ ತೊಡೆಗೆ ಈರಾಂಕ ಅಂತ ಹೆಸರು. ಈರ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ. ಅದು ಇತರೆ ಜಾತಿಯವರಿಗೆಲ್ಲ ಗೊತ್ತು, ಈರಪ್ಪ ಅಂತ ಹೆಸರಿಟ್ಕೊಳ್ತಾರೆ. ಈರಮ್ಮ, ಈರಪ್ಪ. ಇನ್ನು ಮೇಲೆ ನಾಳೆಯಿಂದ ನೀವು ಇಡಬಹುದು ಮಗನಿಗೆ ಈರಪ್ಪ ಅಂತ. ವೀರಭದ್ರ ಅಂತ ಹೆಸರು ಇಡುವುದು ಬೇರೆ ವಿಷಯ, ಈರಪ್ಪ ಅಂತ ಹೆಸರು ಇಡಬಹುದು. ಈರ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ. ಅಂಕ ಅಂದ್ರೆ ತೊಡೆಯಲ್ಲಿದ್ದಾನೆ. ದೇವರ ತೊಡೆಯಲ್ಲಿ ಅತ್ಯಂತ ಒಲುಮೆಗೆ ಪಾತ್ರನಾದ ಮುಖ್ಯ ಪ್ರಾಣನನ್ನು ಧರಿಸಿಕೊಂಡ ತೊಡೆಯದು. ಅದಕ್ಕೆ ಈರಾಂಕ ಅಂತ ಹೆಸರು ದೇವರಿಗೆ. ಸಜ್ಜನರಿಗೆ ಒಳ್ಳೆಯದನ್ನು ಮಾಡ್ತೇನೆ ಅಂತ ಸೂಚನೆ ಮಾಡಿತು ಆ ತೊಡೆ. ಧ್ಯಾನದ ಚಿಂತನೆ ತೊಡೆಯ ಹತ್ತಿರ ಹೋಗಿದೆ ಈಗ. ಅದೇ ತೊಡೆ ದುಷ್ಟನಾದ ಹಿರಣ್ಯಕಶಿಪುವನ್ನು ತೊಡೆಯಲ್ಲಿ ಹಾಕಿಕೊಂಡು ಅವನನ್ನ ಸಂಹಾರವನ್ನು ಮಾಡಿದ್ದಾನೆ. ದೇವರು ಪಾಠ ಮಾಡ್ತಾನೆ, ದುಷ್ಟರನ್ನ ಒದೆಯುತ್ತೆ, ಶಿಷ್ಟರನ್ನ ಉದ್ಧಾರ ಮಾಡುತ್ತೆ ನನ್ನ ತೊಡೆ. ಮಕ್ಕಳನ್ನ ಆನಂದವನ್ನು ಕೊಟ್ಟು ಚುಕ್ಕು ತಟ್ತೇನೆ, ದುಷ್ಟರನ್ನ ಹೊಡೆದು ಪುಡಿಗಟ್ಟುತ್ತೇನೆ ಎನ್ನುವುದನ್ನು ಸೂಚನೆ ಮಾಡ್ತಾ ಇದೆ ಆ ತೊಡೆ. ಎಷ್ಟು ಸುಂದರವಾದ ಚಿಂತನೆಯನ್ನು ಕೊಡುತ್ತಾರೆ. ವಿಶೇಷವಾಗಿ ಆ ತೊಡೆ ತನಗೆ ತನ್ನ ಆಶ್ರಯ ಹೊಂದಿದವರಿಗೆಲ್ಲ ಸೌಭಾಗ್ಯವನ್ನು ಕೊಡ್ತಾ ಇದೆ. ಇನ್ನೊಂದು ಚಮತ್ಕಾರದ ಮಾತನ್ನಾಡ್ತಾರೆ. ಲಕ್ಷ್ಮೀದೇವಿಗೆ ಆಶ್ರಯವನ್ನು ಕೊಟ್ಟ ತೊಡೆ ಪರಮಾತ್ಮನ ತೊಡೆ. ಅದಾದ ಮೇಲೆ ತಾನು ಹುಟ್ಟಿರುವ ಬಟ್ಟೆಗೆ ಅದರ ಯೋಗ್ಯತೆಗಿಂತ ಜಾಸ್ತಿ ಮಹತ್ವವನ್ನು ಕೊಟ್ಟಿದೆ ಆ ತೊಡೆ. ದೇವರ ಸೌಂದರ್ಯ ಎಷ್ಟು, ಅವನ ತೊಡೆಯ ಸೌಂದರ್ಯ ಎಷ್ಟು, ಆ ಬಟ್ಟೆಯ ಸೌಂದರ್ಯ ಎಷ್ಟು ಅಂದ್ರೆ, ಬಟ್ಟೆ ನಾಚುವಷ್ಟು ಸೌಂದರ್ಯ ದೇವರ ತೊಡೆಯಲ್ಲೇ ಇದೆ. ಆ ಸೌಂದರ್ಯ, ಬಟ್ಟೆಯ ಸೌಂದರ್ಯ ದೇವರ ತೊಡೆಯಿಂದ ಅಧಿಕವಾಗಿದೆ. ಲಕ್ಷ್ಮಿಯ ಭಾಗ್ಯೋದಯಗಳೆಲ್ಲ ದೇವರ ತೊಡೆಯಿಂದ ಆಗಿದೆ. ಸ್ವಾರ್ಥ ಇಲ್ಲದೆ ಉಪಕಾರ ಮಾಡುವುದೇನು ಅಂದ್ರೆ ಆ ತೊಡೆ. ವಾದಿರಾಜರು ಹೇಳ್ತಾರೆ, ಸ್ವಾರ್ಥ ಇಲ್ಲದೆ ಉಪಕಾರ ಮಾಡುವ ಗುಣ ಆ ದೇವರ ತೊಡೆಯಲ್ಲಿದೆ. ಅಂಥ ತೊಡೆಯಿಂದ ಏನಂತ, ವೈಶ್ಯ ಜಾತಿ ಹುಟ್ಟಿತು ಅಂತ ಪುರುಷ ಸೂಕ್ತದಲ್ಲಿದೆ.
ಉರ್ವ್ಯಾಂ ವೈಶ್ಯ ಅಂತ, ತೊಡೆಗಳಿಂದ ಹುಟ್ಟಿದವನು ವೈಶ್ಯ ಅಂತ. ವೈಶ್ಯ ಅಂದ್ರೇನು? ತುಂಬಾ ಜಿಪುಣ ಅಂತ ಅರ್ಥ. ದೇವರ ತೊಡೆಗೆ ಸ್ವಾರ್ಥಗಳೇ ಇಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಹೊಂಚಾಗ್ತಾ ಇದೆ. ಅಂತಹ ಒಳ್ಳೆಯ ತ್ಯಾಗಿ ಮನೋಭಾವದ ತೊಡೆಗಳಿಂದ ಜಿಪುಣತನದ ವೈಶ್ಯ ಜಾತಿ ಹೇಗೆ ಹುಟ್ಟಿತು ಅಂತ ನನಗೊಂದು ಅರ್ಥ ಆಗಲಿಲ್ಲ, ನಿಮಗೆ ಅರ್ಥ ಆದ್ರೆ ಹೇಳಿ ಅಂತಾರೆ ವಾದಿರಾಜರು. ಇಲ್ಲೊಂದು ಚಮತ್ಕಾರ ಮಾಡಿದ್ದಾರೆ, ಅದು ವೈಶ್ಯ ಜಾತಿಗೆ ನಿಯಾಮಕವಾದದ್ದು ತೊಡೆ ಎನ್ನುವ ಅರ್ಥವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಹೀಗೆ ವಾದಿರಾಜರ ಅರ್ಥಗಳು ವಿಶೇಷವಾಗಿ ಬೆಳೀತಾ ಹೋಗುತ್ತೆ. ದೇವರ ಉದರವನ್ನ ಆಲೋಚನೆ ಮಾಡಿ ಅಂತ ಹೇಳ್ತಾರೆ. ಆ ಭಗವಂತನ ಉದರ ಎಂಥದ್ದು? ಆ ಕಡೆ ಭೂದೇವಿ, ಈ ಕಡೆ ರುಕ್ಮಿಣೀ ದೇವಿ ಇಬ್ಬರೂ ಸೇರಿ ಭಗವಂತನ ಉದರವನ್ನ ಬಳಸಿ ಕಟ್ಟಿದ್ದಾರಂತೆ ಪ್ರೀತಿಯಿಂದ. ದೇವರು ಸೂಚನೆ ಮಾಡ್ತಾನೆ, ದರ್ಪದಿಂದ ನನ್ನ ಅಮ್ಮ ಯಶೋದೆ 10,000 ದನ ಕಟ್ಟುವ ಹಗ್ಗಗಳನ್ನು ತಂದು ಹೊಟ್ಟೆಯನ್ನು ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ಲು. ಅವಳ ಹಗ್ಗದಿಂದ ಕಟ್ಟಿಸಿಕೊಳ್ಳಿಲ್ಲ. ನನ್ನ ಮನದನ್ನೇ ಆದ, ಬಹುತೇಕ ನಾನು ಬಿಟ್ರೆ ಹೆಚ್ಚಿನ ಜಗತ್ತಿನಲ್ಲಿ ಅಧಿಕ ಸ್ಥಾನವನ್ನ ಅಲಂಕರಿಸಿರುವ ನನ್ನ ಮನೆದನ್ನೇ ಆದ ಲಕ್ಷ್ಮೀದೇವಿ ಪ್ರೀತಿಯಿಂದ ತನ್ನ ಕೈಯಿಂದಲೇ ನನ್ನ ಸೊಂಟಕ್ಕೆ ಬಳಸಿದ್ಲು. ಅವಳ ಕೈಯಿಂದ ನಾನು ಪ್ರಣಯ ಬಂಧನವನ್ನು ಮಾಡಿಸಿಕೊಂಡೆ. ಪುಲಕಿತ ಕರಚಾರು ಪ್ರೇಮ ರಾಮ್ನಾ ನಿಬದ್ಧಂ. ಪುಲಕಿತ ಕರಚಾರು ಅಂದ್ರೆ ರೋಮಾಂಚನ ಆಗಿದೆ ಅಂತೆ ಲಕ್ಷ್ಮೀದೇವಿಗೆ. ಆ ದೇವರ ಮೈ ಮುಟ್ಟಬೇಕಾದ್ರೆ ರೋಮಾಂಚನ ಆಗಿದೆಯಂತೆ, ಪ್ರೀತಿ ಉಕ್ಕಿದೆ. ಅವಳ ಕೈಯಿಂದ ಕಟ್ಟಿಸಿಕೊಂಡ. ವಾದಿರಾಜರು ಇಲ್ಲೊಂದು ತತ್ವವನ್ನು ಹೇಳ್ತಾರೆ. ದರ್ಪದಿಂದ 10,000 ಹಗ್ಗಗಳನ್ನ ತಂದು ಯಶೋದೆ ದೇವರ ಹೊಟ್ಟೆಯಲ್ಲಿ ಕಟ್ಟಿಸಿಕೊಳ್ಳಿಲ್ಲ. ಪ್ರೀತಿಯಿಂದ ಲಕ್ಷ್ಮೀದೇವಿ ಸುಮ್ಮನೆ ಹೀಗೆ ಬಳಸುತ್ತಿದ್ಲು, ಕಟ್ಟಿಸಿಕೊಂಡ. ದೇವರಿಗೆ ಬೇಕಾರದು ನಿಮ್ಮ ದರ್ಪ ಅಲ್ಲ. ಈಗ ಹೇಳಿದ್ರಲ್ಲ, ಅಹಂಕಾರವನ್ನು ನಿರ್ನಾಮ ಮಾಡಿದಾಗ ಈ ದೇಹಕ್ಕೊಂದು ಸ್ಥಾನ ಅಂತ. ಆ ದರ್ಪವನ್ನು ಹತ್ತಿಕ್ಕಿದ್ಲು ಆ ರುಕ್ಮಿಣೀ ದೇವಿ. ಪ್ರೀತಿಯಿಂದ ಹೀಗಂದು ಹೊಟ್ಟೆ ಪೂರ್ಣ ಆಯಿತು. ದೇವರಿಗೆ ಬೇಕಾದದ್ದು ಮಂಜುಳವಾದ ಪ್ರೀತಿಯೇ ವಿನಃ ನಿಮ್ಮ ದರ್ಪಗಳಲ್ಲ, ನಿಮ್ಮ ಜ್ಞಾನದ ಪ್ರಖರತೆಗಳಲ್ಲ. ಆ ಪ್ರೀತಿಗೆ ಸಂಕೇತವಾದದ್ದು ಭಗವಂತನ ಉದರ. ಆ ಉದರವನ್ನು ಹೇಗೆ ಹಿಡ್ಕೊಂಡಿದ್ದಾಳೆ ಅಂದ್ರೆ, ಆ ತ್ರಿವಳಿಗಳನ್ನ ತನ್ನ 3 ಬೆರಳುಗಳಿಂದ ಹೀಗೆ ಮುಚ್ಚಿದ್ದಾಳಂತೆ. ಇದು ತರ್ಜನಿ, ಇದು ಮಧ್ಯಮ, ಇದು ಅನಾಮಿಕ. 3 ಬೆರಳುಗಳಿಂದ ಮುಚ್ಚಿದ್ದಾಳಂತೆ. ನನ್ನ ಗಂಡನ ತ್ರಿವಳಿ ಅಂದ್ರೆ 3 ಹೀಗೆ ಒಲಿಗಳು ಬಂದಿರುತ್ತೆ, ಅದಕ್ಕೆ ತ್ರಿವಳಿ ಅಂತ. ಅದು 3 ಬೆರಳಿನಿಂದ ಮುಚ್ಚಿದ್ದಾಳಂತೆ. ಯಾಕೆ ಮುಚ್ಚಿದ್ಲು ಅಂದ್ರೆ, ಜಗತ್ತಿನಲ್ಲಿ 3 ಬೆರಳಿನಿಂದ ಮುಚ್ಚಬಹುದಾದ ತ್ರಿವಲಿಗಳಿರುವುದು ಭಗವಂತನಿಗೆ ಮಾತ್ರ. ಇನ್ನೆಲ್ಲಾರದು ಹೆಬ್ಬ ಮಲಗಿದ ಹಾಗೆ ಇರುತ್ತೆ, ಇಷ್ಟಿಷ್ಟು ದಪ್ಪ ಇರುತ್ತೆ. ಅವರು ಕೂತ್ರೆ ಅದು ತ್ರಿವಳಿ ಅಲ್ಲ, ಹೆಬ್ಬಾವು, ಪೆನಕೋಂಡ, ಅನಕೋಂಡ ಸುತ್ತು ಹಾಕಿದ ಹಾಗೆ ಇರುತ್ತೆ ಅದು. ಹೊಟ್ಟೆ ಹೇಗಿರಬೇಕು? ಸ್ಲಿಮ್ ಆಗಿದ್ದಾನೆ, ರುಕೋದರ. ಅವರ ಸೌಂದರ್ಯ ಎಲ್ಲ ಅಳಿಯೋದು ಹೊಟ್ಟೆಯಿಂದ ಅಂತ. ಆದ್ರಿಂದ ಹೊಟ್ಟೆಗೆ ಒಂದು ಸಂಸ್ಕೃತ ಸಾಹಿತ್ಯದಲ್ಲಿ ವಾದಿರಾಜರು ಹೇಳ್ತಾರೆ, ಸಂದೇಹ ಅಂತ ಹೆಸರು. ಹೊಟ್ಟೆ ನೋಡಿದ್ರೆ ಸಂದೇಹ ಅಂತ ಅದಕ್ಕೆ ಹೆಸರು. ಇದೆಯೋ ಇಲ್ಲೋ ಅಂತ ಡೌಟ್ ಬರಬೇಕಂತೆ. ನಮಗೂ ಹೊಟ್ಟೆ ಎಲ್ಲ ನೋಡಿದ್ರೆ ಸಂದೇಹವೇ, ಇದು ಕುಂಬಳಕಾಯಿ ಗುಡಾಣವ ಅಥವಾ ಇದೊಂದು ಹೊಟ್ಟೆಯ ಕನ್ನಂಬಾಡಿ ಕಟ್ಟೆಯ ಅಂತ. ಹಾಗೆ ಸಂದೇಹ ಬರುವ ಹಾಗೆ ಇದೆ. ದೇವರ ಲಕ್ಷ್ಮೀದೇವಿ ತ್ರಿವಳಿಗಳು ಇಷ್ಟಿದೆ ಅಂತ ಸೂಚನೆ ಮಾಡಲಿಕ್ಕೆ 3 ಬೆರಳನ್ನ ಇಟ್ಲು. ಇನ್ನೊಂದು ಅರ್ಥದಲ್ಲಿ ನೋಡಿ, ನನ್ನ ಗಂಡನ ಎದೆ ಕಾಣುತ್ತೆ, ನನ್ನ ಗಂಡನ ಕಾಲು ಕಾಣುತ್ತೆ, ತೊಡೆ ಕಾಣುತ್ತೆ, ಮುಖ ಕಾಣುತ್ತೆ, ನಿಮಗೆ ಹೊಟ್ಟೆ ಕಾಣಿಸ್ತಾ ಇಲ್ಲಲ್ವಾ? ಇಲ್ಲಿದೆ ನೋಡಿ, ಇಲ್ಲಿದೆ ಅಂತ ನೋಡಿ ಅಂತ ಹೇಳಲಿಕ್ಕೋಸ್ಕರ ತನ್ನ ಕೈಯನ್ನ ಇಟ್ಟು ತೋರಿಸ್ತಾ ಇದ್ದಾಳಂತೆ. ತನುತ್ವೇಪಿ ಅಖಿಲಂಭರಂ ಅನ್ನುವ ಆಚಾರ್ಯರ ಮಾತಿಗೆ ಇಷ್ಟು ಸುಂದರವಾದ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ವಾದಿರಾಜರ ವ್ಯಾಖ್ಯಾನದ ಗಮ್ಮತ್ತು ನೋಡಿ. ಅವ್ರು ಹೇಳ್ತಾರೆ, ತೊಡೆಯಲ್ಲಿ ಕುಳಿತ ಲಕ್ಷ್ಮೀದೇವಿಗೆ ದೇವರ ವಕ್ಷಸ್ಥಳಕ್ಕೆ ಹೋಗಬೇಕು ಅಂತ ಅನ್ನಿಸ್ತಂತೆ. ಅವರ ವ್ಯಾಪಕ ಚಿಂತನೆ ನೋಡಿ. ದೇವರ ತೊಡೆ ಇರುವುದು ಸುತಳ ಲೋಕದಲ್ಲಿ, ದೇವರ ವಕ್ಷಸ್ಥಳ ಇರುವುದು ಜನೋಲೋಕದಲ್ಲಿ. ಸುತಳ ಲೋಕದಿಂದ ಜನೋಲೋಕದ ತನಕ ಹೋಗಬೇಕು ಅಂದ್ರೆ ಹೆಣ್ಮಕ್ಕಳೆಲ್ಲ ಲಾಂಗ್ ಜಂಪ್ ಮಾಡ್ಲಿಕ್ಕೆ ಹೋಗಬಾರದು, ಅವ್ರನ್ನ ಗಂಡು ಬೀರಿ ಅಂತ ಕರೀತಾರೆ. ಅವ್ರು ಮೆಲ್ಲ ಮೆಲ್ಲ ಇಡಬೇಕು. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಅದು ಯಾವಾಗ? ಪ್ರದಕ್ಷಿಣೆಗೆ ಮಾತ್ರ ಹೇಳಿದ್ದು. ಇನ್ನು ಗಂಡ ಏನೋ ನೀರು ತಗೊಂಡು ಬಾ ಅಂದ್ರೆ ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ ಅಂದ್ರೆ ಅವನು ಅಷ್ಟೇ, ಕತೆ ಮುಗಿದು ಹೋಗುತ್ತೆ. ಮೆಲ್ಲ ಹೆಜ್ಜೆ ಇಡಬೇಕು. ಪಾದ ಲಲಿತ ಪದಗಳ ನ್ಯಾಸ. ಹೆಣ್ಮಕ್ಕಳು ದಡ ದಡ ಬಿಲ್ಡಿಂಗ್ ಅಳ್ಳಾಡುವ ಹಾಗೆ ನಡಿಬಾರದು ಹೆಣ್ಮಕ್ಕಳು ಅಂತ ಒಂದು ನಿಯಮ. ಈಗ ಲಕ್ಷ್ಮೀದೇವಿಗೆ ಸಮಸ್ಯೆ ಏನು ಅಂದ್ರೆ, ತೊಡೆ ಮೇಲೆ ಕುಳಿತವಳಿಗೆ ಎದೆ ಮೇಲೆ ಹೋಗಬೇಕು ಅಂತ ಮನಸ್ಸಾಯ್ತು. ಅವಳಿಗೆ ಹಾರ್ಲಿಕ್ಕೆ ಮನಸ್ಸಿಲ್ಲ, ಅವಳೇನು ಹನುಮಂತಿ ಅಲ್ಲ. ಹಾಗಾಗಿ ದೇವರು ಏನ್ ಮಾಡಿದ ಅಂದ್ರೆ, ಪಾಪ ನನ್ನ ಹೆಂಡತಿಗೆ ವಕ್ಷಸ್ಥಳಕ್ಕೆ ಬರಬೇಕು ಅಂತ ಆಸೆ ಇದೆ, ಅದಕ್ಕೊಂದು ಮೆಟ್ಟಿಲನ್ನ ಹಾಕೋಣ ಅಂತ ತ್ರಿವಲಿಗಳನ್ನ ಹಾಕಿಕೊಂಡ. 3 ಮೆಟ್ಟಿಲನ್ನ ಹಾಕಿಕೊಂಡ, ಹತ್ತುಕೊಂಡು ಹೋಗು ಅಂತ ಆ ತ್ರಿವಲಿಗಳನ್ನ ಹಾಕಿಕೊಂಡ ಅವಳು ವಕ್ಷಸ್ಥಳಕ್ಕೆ ಹೋದ್ಲು ಅಂತ ವ್ಯಾಖ್ಯಾನ ಮಾಡ್ತಾರೆ. ಎಷ್ಟು ಒಂದು ಅದ್ಭುತವಾದ ಆ ಉದರವನ್ನು ಚಿಂತನೆ ಮಾಡಬೇಕಾದ್ರೆ ಇಷ್ಟು ಅದ್ಭುತವಾದ ಚಿಂತನೆಯಿಂದ ಹೇಳಿಕೊಡ್ತಾರೆ. ಅದಾದ ಮೇಲೆ ವಿಶೇಷವಾಗಿ ಆ ಭಗವಂತನ ಆ ಉದರ ಏನಿದೆ ಬಹಳ ಅನಂತ ಮುಕ್ತ ಚೇತನನ್ನು ಧರಿಸಿಕೊಂಡಿದೆ. ಯಾರನ್ನ ಧರಿಸಿಕೊಂಡ್ರು ಆ ಹೊಟ್ಟೆ ದಪ್ಪ ಆಗಲೇ ಇಲ್ಲ, ಮೃದುವಾಗಿದೆ, ಗುಂಡಗಿದೆ. ನಡುಭಾಗದಲ್ಲಿ
ಅತ್ಯಂತ ಪ್ರಖರವಾದ ಕಾಂತಿಗಳು ಕಾಣಿಸ್ತಾ ಇದೆ. ಆಮೇಲೆ ಭಗವಂತನ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಇದ್ದು ಚತುರ್ಭುಜಗಳನ್ನು ಚಿಂತನೆ ಮಾಡ್ತಾಳೆ. ಇಲ್ಲೊಂದು ವಾದಿರಾಜರು ಹೇಳ್ತಾರೆ, ಚತುರ್ಭುಜಗಳು ಬೇಕು ದೇವರಿಗೆ. ಯಾಕೆ ಅಂದ್ರೆ ಯುದ್ಧದಲ್ಲಿ ಶಾರ್ಂಗಧನುರ್ಧಾರಿ ಅಂತ ದೇವರಿಗೆ ಹೆಸರು. ಒಂದು ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಳ್ತಾನೆ, ಇನ್ನೊಂದು ಕೈಯನ್ನ ಬತ್ತಳಿಕೆಗೆ ಇಡ್ತಾನೆ, ಇನ್ನೊಂದು ಕೈಯಿಂದ ಹಗ್ಗವನ್ನ ಎಳಿತಾನೆ, ಇನ್ನೊಂದು ಕೈಯಿಂದ ಬಾಣವನ್ನ ಜೋಡಿಸ್ತಾನೆ. ಒಂದು ಹಗ್ಗದಲ್ಲಿ, ಒಂದು ಬಾಣವನ್ನ ಜೋಡಿಸಲಿಕ್ಕೆ, ಇನ್ನೊಂದು ಬತ್ತಳಿಕೆಯಿಂದ ಬಾಣ ತೆಗಿಲಿಕ್ಕೆ, ಇನ್ನೊಂದು ಬಿಲ್ಲನ್ನು ಹಿಡ್ಕೊಳ್ಳಿಕ್ಕೆ. ಹೀಗೆ ಭಗವಂತ 4 ಕೈಗಳಿಂದ ಯುದ್ಧ ಮಾಡ್ತಾನೆ. ಆದರೆ ಏಕಾಂತದಲ್ಲಿ ಕುಳಿತಾಗ ರುಕ್ಮಿಣಿಗೆ ಈ 4 ಕೈಗಳ ಉಪಯೋಗ ಏನಿದೆ? ಇದು ಧ್ಯಾನ ಮಾಡ್ತಾ ಇದ್ದೇವೆ, ಲಕ್ಷ್ಮೀನಾರಾಯಣರನ್ನ, ರಮಾ ತ್ರಿವಿಕ್ರಮರನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಇಲ್ಲಿ ಯಾಕೆ 4 ಕೈಗಳು? ವಾದಿರಾಜರೊಂದು ಪ್ರಶ್ನೆ ಮಾಡಿಕೊಂಡು ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಒಂದು ಕೈಯಲ್ಲಿ ಅವಳ ತುರುಬನ್ನು ಹಿಡ್ಕೊಳ್ತಾನಂತೆ. ಏನೇ ಮನದನ್ನೇ ಎಷ್ಟು ಮುದ್ದಾಗಿದೆ ನೀನು ಅಂತ ಎಡಗೈಲಿ ಹಿಡ್ಕೊಳ್ತಾನಂತೆ. ಇನ್ನು 2 ಕೈಗಳಲ್ಲಿ ಅವಳನ್ನ ಬಾಚಿ ತಬ್ಬಿಕೊಳ್ತಾನಂತೆ. ಮತ್ತೊಂದು ಕೈಯಿಂದ ಅವಳ ಗಲ್ಲವನ್ನು ಹೀಗೆ ಹಿಂಡುತ್ತಾನಂತೆ. ಹಾಗಾಗಿ ನನ್ನನ್ನು ಮುದ್ದು ಮಾಡಲಿಕ್ಕೆ ಅವನಿಗೆ 4 ಕೈಗಳಿದ್ದದ್ದು ಸಾರ್ಥಕವಾಯಿತು ಅಂತಾಳೆ ಲಕ್ಷ್ಮೀದೇವಿ. ಹೀಗೆ ಭಗವಂತನ ಪ್ರತಿಯೊಂದು ಅವಯವಗಳು ಕೂಡ ಸಾರ್ಥಕವಾಗಿದೆ. ಅವನ ಹಲ್ಲುಗಳು ಮುತ್ತುಗಳ ಹಾಗೆ ಇದೆ. ಅವನ ಕಪೋಲಗಳು ಎಷ್ಟು ಚಂದದ ಚಿಂತನೆ ನೋಡಿ. ಈ ಮುಖವನ್ನು ಚಿಂತನೆ ಮಾಡಬೇಕಾದ್ರೆ ವಾದಿರಾಜರು ಹೇಳ್ತಾರೆ, ತುಂಬಾ ಸಂಪತ್ತನ್ನ ಒಂದು ಸಂಪುಷ್ಟದಲ್ಲೇ ಹಾಕಿ ಇಡ್ತೇವೆ. ಅವನ 2 ಕಪೋಲಗಳು ಒಳ್ಳೆಯ ಕೂರ್ಮದ ಹಾಗೆ ದುಂಡು ದುಂಡಾದ 2 ಕೆನ್ನೆಗಳು, ಕಪೋಲಗಳು, ಬಾಯಿ ತುಂಬ ತುಂಬಿದ ಮುತ್ತಿನಂತ ಹಲ್ಲುಗಳು. ಆ ಮುತ್ತಿನಂತ ಹಲ್ಲುಗಳನ್ನು ಮುಚ್ಚಿಡುವ 2 ಆಚೆ ಈಚೆಯ ಪೆಟ್ಟಿಗೆಯ ಬಾಕ್ಸ್ ಇದ್ದಾಗೆ 2 ಕಪೋಲಗಳಿದ್ದಾವೆ. ತನ್ನ ಸುಂದರವಾದ ಮುತ್ತಿನಂತ ಹಲ್ಲುಗಳನ್ನ ಈ ಕಪೋಲಗಳಿಂದ ಮುಚ್ಚಿಟ್ಟಿದ್ದಾನೆ ದೇವರು. ಅವನ ಕರ್ಣಕುಂಡಲಗಳಿದ್ದಾವೆ. ಅದು ಹೇಗಿದೆ? ಗಂಟೆಯ ಹಾಗೆ ಇದೆ. ಗಂಟೆ ಏನ್ ಮಾಡುತ್ತೆ? ಕೆಳಗಡೆ ಇಟ್ರೆ ಮುಚ್ಚಿಡುತ್ತೆ, ಬೋರ್ಲ್ ಹಾಕಿದ ಹಾಗೆ. ನಮ್ಮ ಅನಂತ ಜನ್ಮಗಳ ಪಾಪವನ್ನ ಮುಚ್ಚಿಡುವ ಆ ಕುಂಡಲಗಳು, ಅದು ಗಂಟೆ ಹಾಗೆ ಇದೆ. ಆ ಕುಂಡಲಗಳು ಯಾಕೆ ಹಾಗೆ ಅದು ಗೆರಟೆಯ ಹಾಗೆ ಇದೆ ಅಂದ್ರೆ ನಮ್ಮ ಪಾಪಗಳನ್ನು ಮುಚ್ಚಿಡ್ಲಿಕ್ಕೋಸ್ಕರ ಹಾಗೆ ಇದೆ. ಹೀಗೆ ಪ್ರತಿಯೊಂದು ಅವಯವಗಳು, ಆಭರಣಗಳಿಗೂ ಕೂಡ ಒಂದು ಅದ್ಭುತವಾದ ಒಂದು ಚಿಂತನೆಯನ್ನು ಕೊಟ್ಟು ಇಂತಹ ಭಗವಂತನ ಕೈಯಲ್ಲಿ ಮಾಂಗಲ್ಯ ಬಂಧನವನ್ನ ಮಾಡಿಸಿಕೊಂಡ ಮಹಾನುಭಾವಳು ಲಕ್ಷ್ಮೀದೇವಿ. ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಭಗವಂತ ಮಾಂಗಲ್ಯ ಬಂಧನ ಯಾವಾಗ ಮಾಡಿದ? ಅನಾದಿ ಕಾಲದಿಂದ ಮಾಡಿದ. ವಾದಿರಾಜರು ಹೇಳ್ತಾರೆ, ಇನ್ನು 2 ನಿಮಿಷ ಇದೆ. ಅವರು ಹಿಂದಿನ ಪ್ರವಚನಕಾರರು ಸೂಚನೆ ಮಾಡಿದ್ದಾರೆ 2 ನಿಮಿಷ ಮೊದಲೇ ಹೇಳಿ ಅಂತ. ಹಾಗಾಗಿ ಇನ್ನು 2 ನಿಮಿಷ ಇದೆ. ಆ ಮಾಂಗಲ್ಯ ಬಂಧನವನ್ನ ದೇವರು ಅನಾದಿ ಕಾಲದಿಂದ ಮಾಡಿದ್ದಾನೆ. ಕಟ್ಟಿದ ಮಂಗಳಸೂತ್ರ ಅಂದ್ರೆ ಅವಾಗ ಕಟ್ಟಿದ ಅಂತ ಅರ್ಥ ಅಲ್ಲ, ಅನಾದಿ ಕಾಲದಿಂದ ಕಟ್ಟಿರುವ ಮಂಗಳಸೂತ್ರ ಅಂತ ಅರ್ಥ. ನಿತ್ಯ ಮುಕ್ತಳು ಅಂತ ಲಕ್ಷ್ಮೀದೇವಿ, ಅವಳ ಕಂಠದಲ್ಲಿರುವಂತಹ ಮಾಂಗಲ್ಯಕ್ಕೆ ಮಾತ್ರ ಮೋಕ್ಷ ಆಗಲಿಲ್ಲ. ಯಾಕೆ ಅಂದ್ರೆ ಇಂತಹ ಲಕ್ಷ್ಮೀದೇವಿಯ ಕಂಠವನ್ನ ಆಲಿಂಗನ ಮಾಡಿಕೊಳ್ಳುವ ಯೋಗ ಇದ್ದಾಗ ನಾನು ಇಲ್ಲಿಂದ ಬಿಡುಗಡೆಯ ಇಚ್ಛೆಯನ್ನು ಪಡೋದಿಲ್ಲ ಅಂತ ನಿತ್ಯವೂ ಕೂಡ ಆ ಕಂಠದಲ್ಲಿ ಬಂಧನವನ್ನ ಮಾಡಿಕೊಂಡಿದ್ದಾಳೆ. ಆ ಲಕ್ಷ್ಮೀನಾರಾಯಣರ ಸಂಬಂಧ ಅನಾದಿ ಕಾಲದಿಂದ ಇದೆ. ಭೂಲೋಕದಲ್ಲಿ ಅವಾಗವಾಗ ಪದ್ಮಾವತಿ ಕಲ್ಯಾಣ ಮಾಡಿಕೊಂಡ, ರುಕ್ಮಿಣಿ ಕಲ್ಯಾಣ ಮಾಡಿಕೊಂಡ, ಸೀತಾ ಕಲ್ಯಾಣ ಮಾಡಿಕೊಂಡ ಅನ್ನುವುದೆಲ್ಲ ನಮ್ಮ ಬದುಕಿನ ಮಂಗಳಕ್ಕಾಗಿ ಹೊರತು ದೇವರು ಹೊಸದಾಗಿ ಕಲ್ಯಾಣ ಮಾಡಿಕೊಳ್ಳುವ ಮಂಗಳ ಮೂರ್ತಿಯಲ್ಲ. ಅನಾದಿ ಕಾಲದಿಂದ ಲಕ್ಷ್ಮೀನಾರಾಯಣರು ಕಲ್ಯಾಣ ಮೂರ್ತಿಗಳಾಗಿ ಜಗತ್ತಿಗೆ ಮಂಗಳವನ್ನ ಮಾಡ್ತಾ ಇದ್ದಾರೆ. ಇಂಥ ರೂಪವನ್ನ ನಿಮ್ಮ ಹೃದಯ ಕಮಲದಲ್ಲಿ ಧ್ಯಾನ ಮಾಡಿದ್ರೆ ನಿಮ್ಮ ಸಾವಿರ ದೋಷಗಳೆಲ್ಲ ಧೂಳೀಪಟವಾಗುತ್ತೆ. ಇಂತಹ ಧ್ಯಾನವನ್ನ ಮಾಡಿ ರುಕ್ಮಿಣೀಶ ವಿಜಯ ನಿಮ್ಮ ಬದುಕಿನಲ್ಲಿ ಜಯವನ್ನು ಕೊಡುತ್ತೆ ಅಂತ ರುಕ್ಮಿಣೀಶ ವಿಜಯ ಗ್ರಂಥದ ಪರಿಸಮಾಪ್ತಿಯಲ್ಲಿ ಲಕ್ಷ್ಮೀನಾರಾಯಣರ ಪರಿಪೂರ್ಣವಾದ ಗುಣಗಳನ್ನ ಚಿಂತನೆ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ವಾದಿರಾಜರು ಅಂದ್ರೆ ಮತ್ಯಾರೋ ಅಲ್ಲ, ಹನುಮಂತ ದೇವರು ಸೀತಾರಾಮರಿಗೆ ಸಂಯೋಜನೆಯನ್ನು ಮಾಡಿದರೆ ರುಕ್ಮಿಣಿ ಕೃಷ್ಣ ಪರಮಾತ್ಮರಿಗೆ ಬ್ರಾಹ್ಮಣನ ವೇಷದಲ್ಲಿ ನಿಂತು ಶಿಶುಪಾಲನ ವಿವಾಹವನ್ನ ತಡೆದು ಜಗನ್ಮಾತೆಯಾದ ರುಕ್ಮಿಣೀ ದೇವಿಗೆ ಭಗವಂತ ದೊರೆಯುವಂತೆ ಮಾಡಿದ ಪರಮ ಭಾವಿ ಸಮೀರರು, ಮುಖ್ಯ ಪ್ರಾಣನ ಅವತಾರವಾಗುವಂತಹ ಯೋಗ್ಯತೆ ಉಳ್ಳವರು ವಾದಿರಾಜ ಗುರು ಸಾರ್ವಭೌಮರು. ಆ ಪುಣ್ಯದಿಂದ ನಮ್ಮ ಇತಿಹಾಸದಲ್ಲಿ ಮೊನ್ನೆ ಗುರುಗಳೇ ಹೇಳಿದರು, ಜೀವನ ಯಜ್ಞದಲ್ಲಿ 116 ವರ್ಷಗಳ ಕಾಲ ಇದನ್ನು ಅನುಸಂಧಾನ ಮಾಡಿ ಬದುಕೋರು ಅಂತ ಹೇಳಿದ್ದಾರೆ. ನಮ್ಮ ಮಾಧ್ವ ಇತಿಹಾಸದಲ್ಲಿ ಅಂತ ಹೇಳಬಾರದು, ನಮ್ಮ ಹಿಂದೂ ಧರ್ಮದ ಇತಿಹಾಸದಲ್ಲಿ 120 ವರ್ಷಗಳ ಕಾಲ ದೇವರ ಆರಾಧನೆಯನ್ನು ಮಾಡ್ತಾ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಪರಿಪೂರ್ಣವಾದ ಬದುಕನ್ನ ತೋರಿಸಿಕೊಟ್ಟ ಮಹಾನುಭಾವರು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು. ಅಂತಹ ಕೀರ್ತಿ ಅವರಿಗೆ ಸಂದಾಯವಾಗುತ್ತೆ. ಇವತ್ತಿಗೆ 425ನೇ ವರ್ಷದ ಆರಾಧನಾ ಮಹೋತ್ಸವ. 1480ಕ್ಕೆ ವಾದಿರಾಜರ ಅವತಾರ. 1600ರಲ್ಲಿ ಅವರು ಒಂದು ರೀತಿಯಲ್ಲಿ ನಮ್ಮ ಕಣ್ಣಿಗೆ ಅದೃಶ್ಯರಾದರು. ಅವರು ಒಂದು ರೂಪದಿಂದ ವೃಂದಾವನದಲ್ಲಿದ್ದಾರೆ, ನಂದನವನದಲ್ಲಿದ್ದಾರೆ, ಬೇರೆ ಬೇರೆ ಸ್ಥಾನಗಳಲ್ಲಿದ್ದಾರೆ.
ವಾದಿರಾಜರು ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ. ನಿಮ್ಮ ಮನೆಯಲ್ಲೂ ಇದ್ದಾರೆ, ನಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ಮನದಲ್ಲಿದ್ದಾರೆ, ನಮ್ಮ ಮನದಲ್ಲಿದ್ದಾರೆ. ವಾದಿರಾಜರ ವ್ಯಾಪ್ತಿ ಬಹುಮುಖವಾಗಿ ಇದೆ. ಅವರು ಅದೃಶ್ಯರಾಗಿ 425 ವರ್ಷಗಳ ಈ ಆರಾಧನೆ ಅವತ್ತು ಹೇಗೆ ನಡೀತಾ ಇತ್ತು ವೈಭವದಿಂದ, ಅದೇ ವೈಭವದಲ್ಲಿ ವಾದಿರಾಜರೇ ನಿಂತು ವಿಶ್ವೋಲ್ಲಭ ತೀರ್ಥರ ಮೂಲಕ ನಡೆಸಿಕೊಳ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದ ಆರಾಧನೆಯ ಪ್ರಸಂಗದಲ್ಲಿ ಅವಾಗವಾಗ ನಿಮಗೂ ಒಂದೊಂದು ಪಾತ್ರಗಳು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸೇವಾ ಭಾಗ್ಯ. ಕೆಲವರು ಹೇಳಿದ್ರು, ನಾವು ಊಟಕ್ಕೆ ಬಂದಿದ್ದೀವಿ ಆಚಾರ್ಯ, ನಿಮ್ಮ ಥರ ಎಲ್ಲೊಂದು ಸೇವೆ ಇಲ್ಲ ಅಂತ. ಸ್ವಾಮಿಗಳು ಹೇಳಿದ್ರು, ಊಟ ಮಾಡೋರೇ ಯಾರೂ ಬರಲಿಲ್ಲ ಅಂದರೆ ಮೊದಲನೇ ಅಡಿಗೆ ಮನೆಯಲ್ಲಿ ಡಿಸ್ಕಸ್ ನಡೆಯುವುದೇ ಹಾಗೆ. 3000 ಜನಕ್ಕೆ ಅಡಿಗೆ ಮಾಡಿದ್ದೇವೆ, ಭಕ್ತಾದಿಗಳು ಬರಲಿಲ್ಲ ಅಂದ್ರೆ ಏನು ಮಾಡಬೇಕು? 6000 ಜನ ಬಂದಿದ್ದಾರೆ, ಏನು ಅನ್ನದಾನವೇ ಪ್ರಧಾನ. ಹಾಗಾಗಿ ಇಲ್ಲಿ ಊಟ ಮಾಡಿ ರಾಜಾಂಗಣದಲ್ಲಿ ವಿಶ್ರಾಂತಿ ಪಡೆಯುವುದು ವಾದಿರಾಜರಿಗೆ ದೊಡ್ಡ ಸೇವೆ. ಕೊನೆ ದಿನ ಹೇಳಿದ್ದೇನೆ, ಯಾಕೆಂದ್ರೆ ದಿನ ಇದನ್ನೇ ಮಾಡಿದರೆ ಸ್ವಾಮಿಗಳಿಗೆ ಸಮಸ್ಯೆ ಆದೀತು. ಕೊನೆ ದಿನ ಹೇಳಿದ್ದೇನೆ, ಗುರುಗಳೇ ಕ್ಷಮಿಸಿ. ಯಾಕೆ ಅಂದರೆ ನಮ್ಮ ಮಕ್ಕಳು ಮೊದಲು ಹಾಡು ಹೇಳಲಿಕ್ಕೆ ಬಂದಾಗ ಅಪ್ಪ ಎಲ್ಲ ಮಲ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದರು. ನಾನು ಹೇಳಿದೆ, ಅವರೆಲ್ಲ ತಂದೆ ತಾಯಿಗಳು ನಿಮ್ಮನ್ನ ಬಾಲ್ಯದಲ್ಲಿ ಮಲಗಿಸಿದ್ದಾರಲ್ಲ, ಈಗ ಅವರನ್ನ ಮಲಗಿಸುವ ಜವಾಬ್ದಾರಿ ನಿಮಗಿದೆ ಅಂತ ಹೇಳಿದೆ. ಅವರೆಲ್ಲ ಜೋಜೋ ಎಲ್ಲ ಹೇಳಿದರು. ಎಷ್ಟು ಚಂದ ನೋಡಿ, ನಮ್ಮ ಮನೆಯಲ್ಲಿ ಸಿಗದೇ ಇರುವ ಪಂಚಭಕ್ಷಗಳ ಔತಣವನ್ನ ರಾಜಾಂಗಣದಲ್ಲಿ ನಾವು ಉಣ್ತಾ ಇದ್ದೇವೆ ಅಂದರೆ ನಾವು ವಾದಿರಾಜರ ಮುಂದೆ ಏನು ಹೇಳಬೇಕು? ರಂಗ ನಿನ್ ಎಂಜಲ ಉಂಡು ರಾಜಾಂಗಣ ನುಡುಗುವ ಬಡವನಾನಲ್ಲದೆ ಮತ್ತವನಲ್ಲೋ ಮುರಾರಿ, ನಿನ್ನ ಭೃತ್ಯರ ಭೃತ್ಯನಿಗೆ ಎತ್ತಣ ಸ್ವಾತಂತ್ರ್ಯ ಸಲಹಯ್ಯ ಶೌರಿ. ದೇವರ ಪ್ರಸಾದವನ್ನು ತಿಂದು ಅವನ ಅಂಗಣದಲ್ಲಿ ಕಸ ಹುಡುಗಿಕೊಂಡು, ಕಸ ಹುಡುಗುದು ಅಂದ್ರೆ ನೀವೇನು ಪರ್ಕೆ ಹಿಡ್ಕೊಂಡು ಬರಬೇಕಾಗಿಲ್ಲ, ಕಸ ಇರುವ ಜಾಗದಲ್ಲಿ ಬಿದ್ದು ಹೊರಳಾಡ್ತಿರಲ್ಲ ಅದು ಹುಡುಗಿದ ಹಾಗೆ. ಕಸ ಹುಡುಗಿದ್ರು ಆ ಧೂಳು ಮೈಗೆ ಅಂಟಿಕೊಂಡ್ರು ನಮ್ಮ ಬದುಕಿನ ಭಾಗ್ಯ. ಇಂಥ ಒಂದು ಅದ್ಭುತವಾದ ಭಾಗ್ಯವನ್ನ ವರ್ಷಕ್ಕೆ ವಿಶ್ವೋಲ್ಲಭ ತೀರ್ಥರು ಅವರು 14ನೇ ವಯಸ್ಸಿನಲ್ಲಿ ಮನೆಯನ್ನ ಬಿಟ್ಟು ಅವರ ತಾಯಿ ಆ ಮಗನನ್ನ ಸಮಾಜಕ್ಕೆ ತ್ಯಾಗ ಮಾಡಬೇಕಾದ್ರೆ ಕಣ್ಣೀರು ಹಾಕಿದ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಅವರ ತಾಯಿ ವೇದವತಿ ಇದ್ದಾರಲ್ಲ, ಅವ್ರು ಹೇಳ್ತಾರೆ, ಯಾವಾಗಲೂ ಹೇಳ್ತಾ ಇದ್ರು ಅವರು, ಈ ಕೂಸು ಗರ್ಭದಲ್ಲಿದ್ದಾಗ ನನಗೆ ಒಂದು ಉಗುರು ಕಟ್ ಮಾಡಿಕೊಳ್ಬೇಕು, ಅದಕ್ಕೇನೋ ಒಂದು ಹಚ್ಚಿಕೊಳ್ಬೇಕು, ಏನೋ ಟೂಟೆಕ್ಸ್ ಏನೇನೋ ಇರುತ್ತಲ್ವ ಅದು ಹಚ್ಚಿಕೊಳ್ಬೇಕು, ತುಟಿಗೆ ಹಚ್ಚಿಕೊಳ್ಬೇಕು, ಯಾವ ಬಯಕೆಯೂ ಹುಟ್ಟಲಿಲ್ಲ. ಮಗು ಹುಟ್ಟಿದಾಗ ಶಂಖನಾದ ಮಾಡಬೇಕು ದೇವರ ಮುಂದೆ ಅಂತ ಅನಿಸಿತು. ಅಂಥ ಮಗುವಿನ ಒಂದು ತಾಯಿಯಾಗಿ ನಾನಿದ್ದೇನೆ ಎನ್ನುವುದು ನನ್ನ ಹೆಮ್ಮೆ ಅಂತ ಹೇಳಿಕೊಂಡಿದ್ದಾರೆ ಅವರು. ಪಾಡಿಗಾರು ವಿಷ್ಣುಮೂರ್ತಿ ದೇವಾಲಯದಲ್ಲಿ ಜನನ, ಮಣಿಪಾಲ್ ಆಸ್ಪತ್ರೆ ಪಕ್ಕದಲ್ಲೇ ಉಂಟು, ಅಲ್ಲಿ ಜನನ ಅಲ್ಲ ಗುರುಗಳದ್ದು. ಪಾಡಿಗಾರು ವಿಷ್ಣುಮೂರ್ತಿ ದೇವತಾ ಸನ್ನಿಧಾನದಲ್ಲಿ ಜನನ. ಅವ್ರ ಜನನ ಆಗಬೇಕಾದ್ರೆ ಅವ್ರ ಅಜ್ಜಯ್ಯ ಜಾಂಗಟೆ ಬಾರಿಸ್ತಾ ಇದ್ರು, ಅಪ್ಪ ಶಂಖನಾದ ಮಾಡ್ತಾ ಇದ್ರು, ಜಗತ್ತಿಗೆ ಇವರ ಮೂಲಕ ಕ್ಷೇಮ ಆಗುತ್ತೆ ಅಂತ. ಇಂಥ ವ್ಯಕ್ತಿತ್ವದ ಗುರುಗಳನ್ನ ಕೊಟ್ಟ ತಂದೆ ತಾಯಿಗಳಿಗೆ ಮೊದಲು ನಾವು ನಮಸ್ಕಾರ ಮಾಡಬೇಕು. ಎಂಥ ವ್ಯಕ್ತಿತ್ವ ಗುರುಗಳದ್ದು ನೋಡಿ. ಒಂದು ದೊಡ್ಡವರು ಗುರುಗಳು ಬೆಂಕಿ ಇದ್ದಂತೆ. ಅವರ ಬಗ್ಗೆ ಇವತ್ತು ಏನಾಗಿದೆ ಅಂದ್ರೆ, ಈ ಮಾಧ್ಯಮಗಳು ತುಂಬಾ ಯಾರು ಬೇಕಾದರೂ ಎರಚಬಹುದು. ಅನಾಮಧೇಯ ನಾಮಗಳಿಂದ ಎರಚುವವರ ಸಂಖ್ಯೆ ಜಾಸ್ತಿ ಆಗಿದೆ. ತಮ್ಮದೇ ದೊಡ್ಡದು ಅಂತ ಒಂದು ತಿಳ್ಕೊಳ್ಳಿ. ನಾವೆಲ್ಲ ಮಧ್ವರ ಪಾದದ ನೆರಳಿನಲ್ಲಿದ್ದವರು, ನಾವೆಲ್ಲ ಒಂದೇ, ನಮ್ಮಲ್ಲಿ ಭಿನ್ನತೆಗಳು ಇರಬಾರದು. ಅದಕ್ಕೆ ಗೊತ್ತಿದೆ ಕೆಲವರಿಗೆ, ನಮ್ಮ ಹೆಸರು ಹಾಕೊಂಡ್ರೆ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತ. ತಿಳಿಯದ ಹೆಸರಿನಿಂದ, ಹಯವದನಾನು ಹೆಸರುಗಳಿಂದಲೇ ಬರುತ್ತೆ ಕೆಲವು ಬೇಡದನೆ ಇರುವ ಸಂಗತಿಗಳು. ಬೇಡದನೆ ಇರುವಂತಹದ್ದೆಲ್ಲ ಅದರಲ್ಲಿ ಹಾಕಿ ನಿಂದನೆ ಮಾಡುವಂತಹ ಅಪಶಬ್ದಗಳು ಬಂದರೆ ಖಂಡಿತ ನಾವು ನಿಮ್ಮ ಪರವಾಗಿ ನಾನು ಗುರುಗಳಲ್ಲಿ ಹೇಳ್ತೇನೆ, ಗುರುಗಳೇ ಇಂಥ ಅಪರಾಧಗಳು ಏನಾದರೂ ಸಮಾಜದಲ್ಲಿ ನಡೆದಿದ್ರೆ ನಮಗೊಂದು ಕ್ಷಮೆ ಕೊಡಿ. ಯಾಕೆ ಅಂದರೆ ನಿಮ್ಮ ದುಃಖ ಅವರಿಗೆ ಶಾಪವಾಗಿ ಪರಿಣಾಮ ಆಗಬಾರದು ಅನ್ನುವ ಅರ್ಥದಲ್ಲಿ ಆ ಸಮಾಜದ ವತಿಯಿಂದ ಕ್ಷಮೆಯನ್ನು ಕೇಳ್ತೇವೆ. ಯಾರ್ಯಾರೋ ಹರಿಹಾಯ್ತಾರೆ. ವಾದಿರಾಜರೇ ವೈಕುಂಠ ವರ್ಣನೆಯಲ್ಲಿ, ಸರಸಭಾರತಿ ವಿಲಾಸಲ್ಲಿ ಎಲ್ಲ ಕಡೆ ಹೇಳ್ತಾರೆ, ಅನುತ್ಸಾಹ ಮಹೋತ್ಸಾಹ ಚರಣ ಸ್ಮರಣೆ ಸತಾಂ ಚರಣೇ ಸತಿ ಜಲ್ಪಂತಹ ಕಿಮ ಸಂತೋಹ ಸಂತುನಃ. ನಾವು ವಾಯುದೇವರು ಭಗವಂತನ ಪಾರದ ನೆರಳಿನಲ್ಲಿ ಇದ್ದೇವೆ. ಅಸಜ್ಜನರು ನೋಡಿ ನಮ್ಮನ್ನು ನಕ್ಕರೆ ನಗಲಿ, ಎಂಜಾಯ್ ಮಾಡಲಿ, ನಾವೇನು ತಲೆ ಕೆಡಿಸಿಕೊಳ್ಳಲು. ನಾವೆಲ್ಲಿದ್ದೇವೆ, ಅವರೆಲ್ಲಿದ್ದಾರೆ. ದೊಡ್ಡ ಅರ್ಹತೆಯಲ್ಲಿದ್ದವರು, ಅದಕ್ಕೆ ತಲೆ ಕೆಡಿಸಿಕೊಳ್ಳಬಾರದು. ಆದರೂ ಕೆಲವೊಮ್ಮೆ ಇರ್ತಾರೆ, ತಾಯಿ ಒಂದು ಗಂಗಾ ನದಿಯ ಸ್ನಾನಕ್ಕೆ ಅಂತ ಹೋದರೆ, ಶಾಲ್ಮಲಿ ನದಿಯ ಸ್ನಾನಕ್ಕೆ ಅಂತ ತಾಯಿ ಮಗುವನ್ನು ಎತ್ತುಕೊಂಡು ಹೋದರೆ, ಆ ಸಂದರ್ಭದಲ್ಲಿ ಜಿಗುಣೆಗಳು, ನಿಮಗೆ ತಪೋವನದಲ್ಲೆಲ್ಲ ಜಾಸ್ತಿ ಇದೆ ಇದು ಜಿಗುಣೆಗಳು, ಅದಕ್ಕೆ ಜಲೂಕ ಅಂತ ಕರೀತಾರೆ. ಆ ಜಲೂಕಗಳು ಅಂದ್ರೆ ತಾಯಿಯ ಹಾಲನ್ನು ಕುಡಿಯುವ ಕಂದನೂ ತಾಯಿಯ ಸೊಂಟದಲ್ಲೇ ಇದೆ. ತಾಯಿಯ ಎದೆಗೆ ಆ ಜಿಗುಣೆಗಳೇ ಹತ್ತಿ ರಕ್ತವನ್ನೂ ಕುಡಿಯುತ್ತೆ ಅಂತ. ಸಮಾಜದಲ್ಲಿ ಹಾಗಿದ್ದಾರೆ. ವಾದಿರಾಜರಂತಹ ಕಾಮಧೇನುವಿನ ಹಾಲನ್ನು ಕುಡಿಯೋರು ಇದ್ದಾರೆ, ರಕ್ತ ಕುಡಿಬೇಕು ಅನ್ನೋ ಪಿಪಾಸುಗಳು ಇದ್ದಾರೆ, ಅಪಚಾರದ ಮಾತುಗಳನ್ನಾಡುವ ವ್ಯಕ್ತಿತ್ವದವರು ಇದ್ದಾರೆ. ಅದಕ್ಕೆ ತಲೆ ಕೆಡಿಸಿಕೊಳ್ಬೇಡಿ ಎನ್ನುವ ತಿಳುವಳಿಕೆಯ ಮಾತನ್ನ ಗುರುರಾಜರು ಯಾವತ್ತೂ ಹೇಳಿದ್ದಾರೆ.
ಆದರೆ ಆ ಜಲೂಕದಲ್ಲಿಯೂ ಎರಡು ವಿಧ ಇದೆಯಂತೆ. ಆಯುರ್ವೇದದಲ್ಲಿ ಲಕ್ಷ್ಮೀ ಜಲೂಕ ಅಂತ ಇದೆ. ಆ ಒಂದು ಒಳ್ಳೆಯ ಜಲೂಕ ಇದೆ. ಕೆಲವೊಮ್ಮೆ ತಪ್ಪು ನಡೆದ್ರೆ ತಿದ್ದಬೇಕು ಅದನ್ನ. ಈಗಾಗಲೇ ನನ್ನ ಹಿಂದಿನ ಸ್ನೇಹಿತರು ಹೇಳಿದ್ರು, ನಮ್ಮಿಂದ ತಪ್ಪಾದರೆ ಅದನ್ನ ತಿದ್ದಿ ಹೇಳಿ ಅಂತ. ಶ್ರೀಪಾದರು ಇದು ಹತ್ತಿರ ಜಲೂಕಗಳಿದ್ದಾವೆ, ಲಕ್ಷ್ಮೀ ಜಲೂಕ ಅಂತ ಇದೆ. ಆ ಜಲೂಕದ ಕೈಲಿ ಕಚ್ಚಿಸಿಕೊಳ್ಬೇಕು, ಜಿಗಣೆ ಕೈಲಿ. ಇನ್ನು ನೀವು ತಪೋವನದಲ್ಲಿ ಹೋಗಿ ನಿಂತುಕೊಳ್ಬೇಡಿ, ಅದು ಯಾವ ತರದ ಜಲೂಕ ಕಚ್ಚುತ್ತೆ ನನಗೆ ಗೊತ್ತಿಲ್ಲ. ಆಯುರ್ವೇದ ಸೆಂಟರ್ಗಳಲ್ಲಿ ಒಳ್ಳೆಯ ಜಲೂಕ ಇಟ್ಟುಕೊಂಡಿರ್ತಾರೆ. ಅದು ಕೆಟ್ಟ ರಕ್ತವನ್ನ ಮಾತ್ರ ಹೀರುತ್ತೆ, ಒಳ್ಳೆಯದನ್ನೆಲ್ಲ ದೇಹದಲ್ಲೇ ಬಿಡುತ್ತೆ. ಅದಕ್ಕೆ ಧನ್ವಂತರಿ ನಿಯಾಮಕನಾಗಿದ್ದಾನೆ. ಹಾಗೆ ಒಳ್ಳೆಯ ರೀತಿಯಲ್ಲಿ ಏನಾದರೂ ಸಮಾಜದ ಸುಧಾರಣೆಗಳಾಗಬೇಕು ಅಂದ್ರೆ ಅಂಥ ಮಾತುಗಳನ್ನಾಡಿ ಸಮಾಜದಲ್ಲಿ ಕಲಹವನ್ನು ಹಾಕೋದು, ತಪ್ಪು ತಪ್ಪಾಗಿ ವ್ಯಾಖ್ಯಾನಗಳನ್ನು ಮಾಡುವುದು, ಯಾವುದೋ ಒಂದು ಕಾರಣದಿಂದ ನಿರಂತರ ಹರಿಹಾಯುವುದು, ಇಂಥ ವರ್ತನೆಗಳನ್ನು ಬಿಟ್ಟಾಗ ನಮ್ಮ ಮಾಧ್ವ ಸಮುದಾಯ ಇನ್ನೂ ವ್ಯಾಪಕವಾಗಿ ರಾಜರ ಭಾವಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸಮರ್ಥವಾಗುತ್ತೆ ಅಂತ ಹೇಳ್ತಾ, ಗುರುಗಳ ಒಂದು ಅದ್ಭುತವಾದ ಒಂದು ಮಾರ್ಗದರ್ಶನ ಎಂಥದ್ದು ಅಂದರೆ, ಈಗಾಗಲೇ ನನ್ನ ಪ್ರಿಯ ಮಿತ್ರರಾದ ವಾದಿರಾಜ ಕಲ್ಲೂರಾಯ, ಅಲ್ಲಿ ನೋಡ್ರಿ, ವಾದಿರಾಜ ಅಂತ ಹೆಸರಿಟ್ಟುಕೊಂಡ್ರೆ ಆ ಕಲ್ಲೂರಾಯರ ಬಾಯಲ್ಲಿ ಎಷ್ಟು ಚಂದದ ಮಾತುಗಳು ಬಂತು ನೋಡಿ. ಅದು ವಾದಿರಾಜ ಅನ್ನೋ ಹೆಸರಿನ ಪ್ರಭಾವ. ಅದು ಅದ್ಭುತವಾದ ಮಾತುಗಳ ಒಂದು ಸೌಗಂಧ್ಯವನ್ನೇ ರಾಜರಿಗೆ ಇಲ್ಲಿ ಅರ್ಪಣೆ ಮಾಡಿದ್ದಾರೆ. ಅವರು ಏನೋ ಒಂದು ತಪ್ಪು ಮಾತನ್ನು ಆಡಿದರೆ ಅವರನ್ನು ನಾನು ಖಂಡಿಸಿ ಬಿಡುತ್ತೇನೆ, ದಂಡಿಸಿ ಬಿಡುತ್ತೇನೆ, ಭೇದ ದಂಡಗಳನ್ನು ಹಿಡಿಯದೆ ಅತ್ಯಂತ ಪ್ರೀತಿಯಿಂದ ಕರೆದು, ನಮ್ಮ ಮಧ್ವ ಮತದ ವಾಹಿನಿಯಲ್ಲಿ ಇಂತಹ ಸಿದ್ಧಾಂತಗಳಿದ್ದಾವೆ, ಅದನ್ನು ಚೆನ್ನಾಗಿ ವ್ಯಾಖ್ಯಾನ ಮಾಡುವ ಶಕ್ತಿ ನಿಮ್ಮಲ್ಲಿ ಇದೆ, ಬನ್ನಿ ಅಂತ ಪುನಃ ಅವರಿಗೆ ವೇದಿಕೆಯನ್ನು ಕೊಟ್ಟು ಹರಿಸರ್ವೋತ್ತಮತ್ವವನ್ನು ಅವರ ಕೈಲಿ ಪ್ರತಿಪಾದನೆ ಮಾಡಿಸಿದ ಕೀರ್ತಿ ಅದು ವಿಶ್ವವಲ್ಲಭ ತೀರ್ಥರ ಶ್ರೀಪಾದರಿಗೆ ಸಂಬಂಧಪಟ್ಟದ್ದು. ಇಂತಹ ಜಯಗಳು ನಿರಂತರ ನಡಿಲಿ. ಇವತ್ತೇನು ವಾದಿರಾಜರಿಗೆ ಶಿಲಾಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಇದು 1 ವರ್ಷಕ್ಕೆ 100 ವರ್ಷಕ್ಕೆ ಸೀಮಿತವಾದದ್ದಲ್ಲ. ಸಹಸ್ರಮಾನಗಳ ಕಾಲ ಅನೇಕ ಪುಣ್ಯ ಪುರುಷರಿಗೆ ಸೇವೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವ ಪರಮ ಪೂಜ್ಯ ಶ್ರೀಪಾದಂಗಳವರ ಕೀರ್ತಿ ಇದು ಜಗದ್ವ್ಯಾಪಿ ಆಗಲಿ, ಅವರಿಂದ ಇಂತಹ ಸತ್ಕರ್ಮಗಳು ನಿರಂತರ ನಡೆಯುವಂತೆ ಆಗಲಿ, ಅದಕ್ಕೆಲ್ಲರ ಸಹಕಾರವೂ ಕೂಡ ಮಹಾಪೂರ್ವೇ ಹರಿದು ಬರಲಿ. ರಾಜರ ಸೇವೆಗೆ ನಮ್ಮ ಬದುಕು ಸಮರ್ಪಣೆ ಆಗಲಿ. ಋಣಿ ಮಹೇತೆ ಪರಿತೋಷಣಾಯ. ಅನೇಕ ಜ್ಞಾನಿಗಳು ಸನಕಾದಿಗಳೇ ಹೇಳ್ತಾರೆ, ದೇವರೇ ನನ್ನ ಬದುಕಿರುವುದು ನಿನ್ನ ಪ್ರೀತಿಗಾಗಿ. ಯಾವ ಜನರನ್ನ ಯಾರು ಮುನಿದರೇನೋ ಯಾರು ಒಲಿದರೇನೋ, ದೇವರ ಪ್ರೀತಿಗಾಗಿ ನಮ್ಮ ಬದುಕಿದೆ, ಆ ಹರಿವಾಯುಗುರುಗಳ ಪ್ರೀತಿಗಾಗಿ ಇದೆ, ಗುರುರಾಜರ ಪ್ರೀತಿಗಾಗಿ ನಮ್ಮ ಬದುಕಿದೆ ಎನ್ನುವ ಭಾವದಿಂದ ಸಾಗುವ ಗುರುಗಳು ನಮಗೂ ಉತ್ತಮದ ಮಾರ್ಗದರ್ಶನವನ್ನು ಮಾಡಿ ಸತ್ಪಥದಲ್ಲಿ ಸತ್ಪ್ರೇರಣೆಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಿಪ್ರಿಯತಾ ಮಧ್ವೇಶಾರ್ಥ.